ನಮ್ಮ ಬಸವಕುಮಾರ ಸ್ವಾಮಿ ನೋಡು ಎಂತೆಂತ ಕೆಲಸ ಮಾಡಿದ್ರಿ ಕನ್ನಡ ನಾಡಿನಲ್ಲಿ ಸ್ವಾಮಿಗಳು. ಇವತ್ತು ಕರ್ನಾಟಕ ನಕಾಶದಾಗ, ಭಾರತದ ನಕಾಶದಾಗ ಕರ್ನಾಟಕ ಒಂದಿಷ್ಟು ದೊಡ್ಡದು ಉಳ್ದೈತೆ ಅಂದ್ರ, ಒಂದಿಷ್ಟು ಚಂದ ನೋಡಾಟ ಕಾಣ್ತೈತೆ ಅಂದ್ರ ಮೊದಲ ಕೀರ್ತಿ ಯಾರಿಗೆ ಹೋಗ್ಬೇಕಂದ್ರೆ ಇಂಥ ಕಪಣಿ ಹಾಕೊಂಡಂತ ವಿರಕ್ತ ಮಠದ ಸ್ವಾಮಿಗಳಿಗೆ ಹೋಗ್ಬೇಕು. ಇವತ್ತು ಬೀದರ್ ಜಿಲ್ಲೆ ಬಾಲ್ಕಿ ಆಗಲಿ, ಹುಣಸೂರು ಅಂತ ಊರಾಗಲಿ ಕನ್ನಡ ನಾಡಿನೊಳಗೆ ಉಳ್ಕೊಂಡು ಇವತ್ತು ಕನ್ನಡ ನಾಡಿನೊಳಗೆ ಬೆಳ್ಕೊಂಡು ಇವತ್ತಿಂತ ಒಂದು ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಧಾರ್ಮಿಕ ಪರಂಪರೆ ಉಳಿಬೇಕಾದ್ರೆ ಅದಕ್ಕೆ ಶ್ರಮ ಪಟ್ಟವರು ಈ ಭಾಗದಲ್ಲಿ ಒಂದು ಶತಾಯುಷಿಗಳಾದ ಬಾಲ್ಕಿ ಚನ್ನಬಸವ ಪಟ್ಟದೇವರು, ಇನ್ನೊಂದು ಲಿಂಗೈಕ್ಯ ಬಸವಕುಮಾರ. ಅದೇ ಹೇಳ್ತಾರೆ ನೋಡ್ರಿ, ದಡಿ ಗಟ್ಟಿದ್ರ ದೋತ್ರದ ದಡಿ ಗಟ್ಟಿದ್ರ ದೋತ್ರ ಗಟ್ಟಿರ್ತಕ್ಕಂಥ, ಸೀರೆ ದಡಿ ಗಟ್ಟಿದ್ರ ಒಳಗೆ ಸೀರೆ ಗಟ್ಟಿರ್ತಕ್ಕಂಥ. ಅದಕ್ಕಂತ ನೀವು ಹೊಸ ಬಟ್ಟೆ ತಂದ್ರ, ಸೀರೆ ತಂದ್ರ, ಶಾಲ್ ತಂದ್ರ, ಏನಾರ ಅರಿವಿ ತಂದ್ರ ಅದ್ರ ದಡಿ ಕಟ್ಟಿಸ್ತೀರಿ ನೀವು. ಅದಕ್ಕೆ ಏನಂತೀರಿ? ಅದ್ರ ದಂಡಿನ ಹೊಲಿಗೆ ಹಾಕಿಸ್ತೀರಿ. ಯಾಕೆ ಹೊಲಿಗೆ ಹಾಕಿಸ್ತೀರಿ? ದಂಡ ಗಟ್ಟಿ ಇತ್ತಂದ್ರೆ ಅರಿವಿ ಬಹಳ ಜನ ಬಾಳ್ಕೆ ಬರ್ತೈತಿ. ದಂಡ ಗಟ್ಟಿರ್ಲಿಕ್ಕಂದ್ರೆ ಒಂದೊಂದು ಎಳೆ ಹರದ ದೌಡ್ ಹಾಯಿ ಹಾಳಾಗಿ ಹೋಗ್ಬಿಡ್ತೈತಿ. ಹಂಗ ಕನ್ನಡ ನಾಡಿನೊಳಗೆ ಗಡಿ ಗಟ್ಟಿರ್ಬೇಕಂತ. ಗಡಿ ಭಾಗ ಗಟ್ಟಿತ್ತು, ನಾಡು ಗಟ್ಟಿರ್ತತಿ. ಗಡಿನ ಸಡ್ಲಾಕಂದ್ರ ನಾಡು ಸಡ್ಲಾಕತಿ. ಅದಕ್ಕೆ ಗಡಿಗೆ ಭದ್ರವಾದ ಬೇರೆ ಹಾಕಿದವರು ಪೂಜ್ಯರಾದ ಬಸವಕುಮಾರ ಸ್ವಾಮಿಗಳು, ಬಾಲ್ಕಿ ಚನ್ನಬಸವ ಪಟ್ಟದೇವರು, ಈ ಭಾಗದ ಪುಣ್ಯಾನಿ. ಮತ್ತೆ ಇವರಿಬ್ರು ಒಂದ ಗುರುಗಳು ಶಿಷ್ಯರೇ. ಹಾಂಗಲ್ ಕುಮಾರಸ್ವಾಮಿ ಬೆಳಗ್ ಬಂದವರು, ಇವರಿಬ್ರು ಶಿವ ಮಂದಿರದಲ್ಲೇ ಬೆಳಗ್ ಬಂದವರು. ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಪೂಜ್ಯ ಗುರುಗಳು. ಬೆಳಗಾವಿ ಇವತ್ತು ನಮಗೆ ಕರ್ನಾಟಕದಲ್ಲಿ ಉಳಿದೈತೆ ಅಂದ್ರೆ, ಬೆಳಗಾವಿ ಇವತ್ತು ನಮ್ಮ ನಾಡಿನೊಳಗೆ ಕರ್ನಾಟಕದಾಗ ಉಳಿದು ಇವತ್ತಿಗೂ ದೊಡ್ಡ ಸಿಟಿಯಾಗಿ ಉತ್ತರ ಕರ್ನಾಟಕದ ರಾಜಧಾನಿ ಅನಿಸ್ಕೊಳ್ಳಿಕ್ಕೆ ಯೋಗ್ಯ ಐತಂದ್ರ ಆ ಬೆಳಗಾವಿ ಯಾರಿಂದ ಉಳ್ಕೊಂತಂದ್ರ ಬೆಳಗಾವಿ ನಾಗರೂರು ರುದ್ರಾಕ್ಷಿ ಮಠದ ಶಿವಬಸವ ಸ್ವಾಮಿಗಳಿಂದ ಉಳ್ಕೊಂತು. ಅವರು ಶತಾಯುಷಿಗಳು, 103 ವರ್ಷ ಬಾಳಿಗಳು. ನಾಗರೂರು ರುದ್ರಾಕ್ಷಿ ಮಠದ ಶಿವಬಸವ ಸ್ವಾಮಿ ಮನೆ ಹಜಾರ ಕಾರ್ಯಕ್ರಮಕ್ಕೆ ಹೋಗ್ಕೊಂಡು ಅವರ ಜಯಂತಿಗೆ ಹೋಗ್ಕೊಂಡು ಎಂಥವ್ರು ನಾಗರೂರು ಶ್ರೀಗಳು. ಎತ್ತರನ ಆಳ, ದೊಡ್ಡ ಬೆತ್ತ. ಇನ್ನೇನು ಬೆಳಗಾವ್ ಕೈ ಬಿಟ್ಟಿತ್ತು. ಮಹಾಜನ ಆಯೋಗದ ವರದಿ ಬಂದಿತ್ತು, ಎಲ್ಲಾರ್ಗು ಕೇಳಿದ್ರು, ಎಲ್ಲಾರ್ಗು ಕೇಳಿದ್ರು. ಕೊನೆಗೆ ಲಾಸ್ಟ್ ಸ್ವಾಮಿಗಳು ಒಂದು ಹೇಳಿಕೆ ಇತ್ತು. ಸ್ವಾಮಿಗಳ ಹೇಳಿಕೆ ಮ್ಯಾಲೆ ಇರ್ತಿತ್ತು, ಬೆಳಗಾವಿಯನ್ನು ಕರ್ನಾಟಕಕ್ಕೆ ಸೇರಿಸಬೇಕೋ ಇಲ್ಲ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು. ಪೂಜ್ಯ ಸ್ವಾಮಿಗಳವ್ರು ಹೋಗ್ಬೇಕಾದ್ರೆ ಅಡ್ಡಗಾಲ ಮಾಡಿದ್ರು, ಅವ್ರ ಗಾಳಿ ಪಂಚರ್ ತೆಗೆದ್ರು, ಅವ್ರು ಹೋಗೋ ದಾರ್ಯಾಗ ಕಲ್ಲಿಟ್ರು, ಎಲ್ಲಾ ಮಾಡಿದ್ರು. ಆದರೂ ಪೂಜ್ಯರು ಕನ್ನಡ ನಾಡಿನೊಳಗೆ ಬೆಳಗಾವಿ ಇರಬೇಕಂತ ತಿಳ್ಕೊಂಡು ಗಾಡಿ ಪಂಚರ್ ಮಾಡಿದ್ರು. ಕಾಲ್ನಡಿಗೆಯಿಂದ ಸರಿಯಾದ ಟೈಮಕ್ಕೆ ಮುಟ್ಟಿ ಮಹಾಜನ ಆಯೋಗದ ಮುಂದೆ ವರದಿ ಕೊಟ್ಟರಂತ ಬೆಳಗಾವಿ ಎಲ್ಲಿದ್ರು ಅದು ಕನ್ನಡಿಗರು ಅಂತ ಹೇಳಿ. ಅವಾಗ ನಿರ್ಣಯ ಏನಾಯ್ತಂದ್ರೆ ಬೆಳಗಾವಿ ಕನ್ನಡದಲ್ಲಿ ಉಳಿಬೇಕನ್ನೋ ಒಂದು ನಿರ್ಣಯ ಆಯ್ತು. ಅದಕ್ಕೆ ಕನ್ನಡದ ಕಾಯಕ ಯೋಗಿ ಶಿವಬಸವ ಸ್ವಾಮಿಗಳು ಅಂತ ತಿಳ್ಕೊಂಡು ನಾಗನೂರ್ ಅಂತ ಒಂದು ಸಣ್ಣ ಹಳ್ಳಿಯಿಂದ ಬೆಳಗಾವಿಗೆ ಬಂದು ಒಂದು ಮಾರುತಿ ಬೀದಿಯಾಗ ಒಂದು ಪ್ರಸಾದ ನಿಲಯ ತೆಗೆದು 100 ಹುಡುಗರನ್ನ ಇಟ್ಕೊಂಡ್ರು. ಮೊದಲು ಧಾರವಾಡದೊಳಗೆ ಮುರುಘಾ ಮಠದಲ್ಲಿ ಮೃತ್ಯುಂಜಯಪ್ಪಗಳ ಪ್ರಸಾದ ನಿಲಯ ಮಾಡಿದ್ರು. ನಂತರ ಬೆಳಗಾವಿಯಲ್ಲಿ ನಾಗನೂರು ರುದ್ರಾಕ್ಷಿ ಮಠದ ಸ್ವಾಮಿ ಪ್ರಸಾದ ನಿಲಯ ಮಾಡಿದ್ರು. ಆ ನಾಗನೂರು ರುದ್ರಾಕ್ಷಿ ಮಠದ ಸ್ವಾಮಿಗಳು ಶಿವಯೋಗಿ ಮಂದಿರದಲ್ಲೇ ಬೆಳೆದವರು. ಅವ್ರ ಗುರುಗಳು ಯಾರು? ನಾಗನೂರು ಸ್ವಾಮಿಗಳೇ ನೋಡಿ. ಅವರು ಅಲ್ಲೇ ಬೆಳೆದವರು. ಎಷ್ಟು ದೊಡ್ಡ ಕೆಲಸ ಮಾಡಿ ಇವತ್ತಿಲ್ಲಿ ಹಾಡಾಕಿರ್ತಕ್ಕಂಥ ಸಂಗೀತಗಾರರೆಲ್ಲ ಇವರು ಗುರುಗಳು ಪುಟ್ಟಯ್ಯಜವರು. ಪುಟ್ಟಯ್ಯಜರ ಗುರುಗಳು ಪಂಚಾಕ್ಷರಿ ಗವಾಯಿಗಳು. ಆ ಪಂಚಾಕ್ಷರಿ ಗವಾಯಿಗಳಿಗೆ ವಿದ್ಯೆ ಕಲಿಸಿದವರು ಕೂಡ ಹಾನಗಲ್ ಕುಮಾರಸ್ವಾಮಿಗಳೇ ನೋಡಿ. ಒಂದು 100 ವರ್ಷದ ಇತಿಹಾಸದಾಗ ಕುಮಾರಸ್ವಾಮಿಗಳನ್ನ ತೆಗೆದಿಟ್ಟು ಬಿಟ್ರೆ ಕರ್ನಾಟಕ ಜೀರೋನ ಆಗಿಬಿಡ್ತದೆ ಏನೋ ಅಂತ ಮನಿಸ್ಬಿಡ್ತಾರೆ ನೋಡಿ. ಯಾಕಂದ್ರೆ ಸಾಹಿತ್ಯ ಬೆಳೆಸಿದ್ರು, ಸಂಸ್ಕೃತಿ ಬೆಳೆಸಿದ್ರು, ಸಂಗೀತ ಬೆಳೆಸಿದ್ರು, ಧರ್ಮ ಬೆಳೆಸಿದ್ರು. ಊರಿಗೊಂದೊಂದು ಇಂಥ ದೇವರಂತ ಮಠ ಇದ್ವು, ನೆಟ್ಟಗ ಸ್ವಾಮಿಗಳಿದ್ದಿಲ್ಲ. ಇವತ್ತು ಆ ಮಠಗಳು ಉಳಿದು ಇವತ್ತು ಇಂಥ 4 ಮಂದಿ ಬಂದು ಕುಂದರ್ತಿರಿ ಮಠದಾಗ ಪ್ರವಚನ ನಡೀತಾವಂದ್ರೆ ಇದೆಲ್ಲ ಶ್ರೇಯಸ್ಸು. ಅದು ಬಸವಾದಿ ಪ್ರಮುಖರಿಗೆ ಹೋಗ್ಬೇಕು, ಸಿದ್ಧಲಿಂಗೇಶ್ವರಿಗೆ ಹೋಗ್ಬೇಕು, ಕುಮಾರಸ್ವಾಮಿಗಳಿಗೆ ಹೋಗ್ಬೇಕು, ಮೃತ್ಯುಂಜಯಪ್ಪಗಳಿಗೆ ಹೋಗ್ಬೇಕು, ಜಯದೇವ ಜಗದ್ಗುರುಗಳಿಗೆ ಹೋಗ್ಬೇಕು, ಚನ್ನಬಸವ ಪಟ್ಟದೇವರಿಗೆ ಹೋಗ್ಬೇಕು, ಲಿಂಗೈಕ್ಯ ಬಸವಕುಮಾರ ಸ್ವಾಮಿಗಳಂತವ್ರಿಗೆ ಹೋಗ್ಬೇಕು ಅನ್ನುವಂಥ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳಿ ಕಿಂಚಪಡ್ತೀನಿ. ಇಂಥ ಕರುಣಾಮೂರ್ತಿಗಳಿಲ್ಲ. ಅವತ್ತಿನ ಕಾಲದಲ್ಲಿ ನಮಗೆ ಜ್ಞಾನ ಇದ್ದಿದ್ದಿಲ್ಲ, ವಿದ್ಯೆ ಇದ್ದಿದ್ದಿಲ್ಲ, ವಚನ ಸಾಹಿತ್ಯದ ಅರಿವು ಗೊತ್ತಿದ್ದಿದ್ದಿಲ್ಲ. ವಚನ ಸಾಹಿತ್ಯ ನಮಗೆ 1923 ಪ್ರಕಟ ಆಗೈತಿ. ಅದಕ್ಕಿಂತ ಮೊದಲು ಲಿಂಗಾಯತರು ದೊಡ್ಡ ಸಮುದಾಯಿಕರೇ, ಆದ್ರೆ ತಿಳುವಳಿಕೆ, ಇತಿಹಾಸ ಜ್ಞಾನ, ಪರಂಪರೆಯನ್ನು ಮರೆತು ಬಿಟ್ಟಿದ್ರು. ಅಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಕೆಲವೊಂದಿಷ್ಟು ತಪ್ಪಾಗಿರ್ಬೋದು. ಯಾಕೆ ಇವತ್ತಿಗೂ ವಚನಗಳು ಬಹಳ ಮಂದಿ ಬಾಯಾಗಿ ಇವತ್ತಿಗೂ 2-3 ವಚನಗಳು ಬರೋದಿಲ್ಲ. ವಚನ ಪ್ರಕಟ ಆಗಿ 100 ವರ್ಷದ ಮೇಲೆ ಆದವು. 100 ವರ್ಷ ಆದವು. ಪಳಗಳ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಈ ವಚನ ಬಿಟ್ಟರೆ ಬೇರೆ ವಚನ ನಮಗೆ ಬರೋದಿಲ್ಲ ಕೆಲವು ಮಂದಿಗೆ. ಆದರೆ ಅಂತ ವಚನಗಳು ಪ್ರಕಟ ಆಗಿ ಇವತ್ತು ಜನರ ನಾಲ್ಗಿ ಮೇಲೆ ಬರಾಕ ಎಷ್ಟು ವರ್ಷ ತಗೊಂತು? 70-83 ವರ್ಷ ತಗೊಂತು. ಅವಾಗ ನಮ್ಗೆ ಗೊತ್ತಾಯ್ತು ಈ ವಚನ ಸಾಹಿತ್ಯ ಬಳಕೆ ಆದ್ಮೇಲೆ ಈಗ ಏನ್ ಅನ್ಸಕತ್ತು, ಹೌದಪ್ಪ ವಚನಗಳನ್ನು ಓದಿದ ಮೇಲೆ ಇದು ಲಿಂಗಾಯತ, ಇದು ಸ್ವತಂತ್ರ ಐತಿ, ಇದಕ್ಕೊಂದು ವಿಶಿಷ್ಟವಾದ ಪರಂಪರೆ ಐತಿ. ಇದು ಯಾವಾಗ ಬಂತಿದ್ರು? ಈಗ ಅಧ್ಯಯನ ಮಾಡಿಕೊಂತ ಬಂದಾಗ 100 ವರ್ಷದ ಮೇಲೆ. ಬಟ್ ಕುಮಾರಸ್ವಾಮಿಗಳ ಕಾಲಕ್ಕೆ
ಮೃತ್ಯುಂಜಯ ಅಪ್ಪನ ಕಾಲಕ್ಕೆ ಅಭಿನೀಶ್ವರ ಕಾಲಕ್ಕೆ ವಚನ ಸಿಕ್ಕಿಲ್ಲ. ಮತ್ತೆ ಅವಾಗ ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ಯಾವ. ಹಂಗಂದ ಮಾತ್ರಕ್ಕ ಅವ್ರನ್ನ ಟೀಕಾನ ಮಾಡಕತ್ಬಿಟ್ರ ಮಹಾಪಾಪ ಬರ್ತೈತಿ, ಎಂದೂ ಮಾಡಬಾರದು. ಅವತ್ತು ಅವ್ರು ಮಾಡಿದ್ರ ಅಂತ ತಿಳ್ಕೊಂಡು ಅವ್ರ ನೆಳಗ್ ನಾವು ಇವತ್ತು ಕೊಡ್ತೀವಿ. ಇದು ನಾವು ಮನುಷ್ಯರು ಅವ್ರನ್ನ ಅವ್ರು ಮಾಡ್ಯಾರ ಅಂತ ತಿಳ್ಕೊಂಡು ಇವತ್ತು ನಾವು ಅವ್ರ ನೆಳಗ್ ಕೊಡ್ತೀವಿ. ಅದಕ್ಕೆ ಇವತ್ತು ನಮಗೆ ಪೂಜ್ಯರಾದ ಮೃತ್ಯುಂಜಯಪ್ಪಗಳಾಗಲಿ, ಹಾನಗಲ್ ಕುಮಾರಸ್ವಾಮಿಗಳಾಗಲಿ, ಬಂತನಾಳದ ಸಂಗರಬಸವ ಸ್ವಾಮಿಗಳಾಗಲಿ, ನಾಗಲೂರು ಶಿವಬಸವ ಸ್ವಾಮಿಗಳಾಗಲಿ, ಚನ್ನಬಸವ ಪಟ್ಟದ್ದಿಯವರಾಗಲಿ, ಬಸವಕುಮಾರ ಮಹಾಸ್ವಾಮಿಗಳವರಾಗಲಿ, ಆ ಕಡೆ ಮೈಸೂರು ಭಾಗದಲ್ಲಿ ಸುತ್ತೂರಿನ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳಾಗಲಿ, ಅದಕ್ಕಿಂತ ಪೂರ್ವದಲ್ಲಿ ಬಂದ ದೇವನೂರು ಗುರುಮಲ್ಲೇಶ್ವರರಾಗಲಿ, ಆ ಕಡೆ ಕನಕಪುರದ ದೇಗುಲ ಮಠದ ಸ್ವಾಮಿಗಳಾಗಲಿ, ಸಿದ್ಧಗಂಗಾ ಮಠದ ಪೂಜ್ಯರಾದ ಶಿವಕುಮಾರ ಸ್ವಾಮಿಗಳವರು ಗುರುಗಳು ಉದ್ದಾನ ಸ್ವಾಮಿಗಳು, ಅವರ ಶಿಷ್ಯರಾದ ಸಿದ್ಧಲಿಂಗ ಸ್ವಾಮಿಗಳು, ಸಿದ್ಧಗಂಗಾ ಪೂಜ್ಯರು ಶಿವಕುಮಾರ ಸ್ವಾಮಿಗಳವರಾಗಲಿ, ಜಯದೇವ ಜಗದ್ಗುರುಗಳವರಾಗಲಿ, ಹುಬ್ಬಳ್ಳಿ ಜಗದ್ಗುರುಗಳವರಾಗಲಿ, ಗದಗಿನ ತೋಟದಾರರಾಗಲಿ, ಆ ಕಡೆ ಕೊಪ್ಪಳದವರಾಗಲಿ, ಆ ಕಡೆ ಹೊಸಪೇಟೆ ಬಳ್ಳಾರಿಯವರಾಗಲಿ, ಕನ್ನಡ ನಾಡನ್ನ ಕಟ್ಟಿ ಕನ್ನಡ ನಾಡನ್ನ ಬೆಳೆಸಿ ಕನ್ನಡದ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಕಾರಣೀಕರ್ತರು ಈ ಲಿಂಗಾಯತ ಮಠಗಳಂತ ತಿಳ್ಕೊಂಡು ನಾವು ಅಭಿಮಾನಪೂರ್ವಕವಾಗಿ ಹೇಳಬೇಕು, ಶ್ರದ್ಧಾಪೂರ್ವಕವಾಗಿ. ಆ ಹಿನ್ನೆಲೆಯಲ್ಲಿ ಇವತ್ತು ಒಬ್ಬ ವಿರಕ್ತ ಶ್ರೇಷ್ಠನಾದಂಥ ಬಸವ ಕುಮಾರ, ಅವನ ಹೆಸರೇ ಬಸವ ಕುಮಾರ, ಮಠನು ಗುರುಬಸವೇಶ್ವರ ವಿರಕ್ತ ಮಠ, ಹೆಸರು ಬಸವಕುಮಾರ. ಅಂತ ಪೂಜ್ಯ ಮಹಾಸ್ವಾಮಿಗಳವರ 50 ವರ್ಷಗಳು ಅವರು ಗತಿಸಿ ಹೋಗಿ 50 ವರ್ಷಗಳಾದ 50 ವರ್ಷಗಳ ಒಂದು ಬಹಳ ಒಂದು ಸುಂದರವಾದ ಮಾತು ನೆನಪಿಗೆ ಬರ್ತದೆ. ಒಬ್ಬ ಕವಿ ಬರೀತಾರೆ, ಮಳಲ ರಾಶಿಯ ಮೇಲೆ ನಡೆದು ಹೋದವರೆಲ್ಲ ತಮ್ಮ ಹೆಜ್ಜೆಯ ಗುರುತು ಬಿಟ್ಟರೇನು. ಮಳಲ ರಾಶಿಯ ಮೇಲೆ ನಡೆದು ಹೋದವರೆಲ್ಲ ತಮ್ಮ ಹೆಜ್ಜೆಯ ಗುರುತು ಬಿಟ್ಟರೇನಿ, ಇರಬಹುದು ಅಲ್ಲೊಬ್ಬರಿಲ್ಲೊಬ್ಬರು ಮಹತಿ ಬಲು ಅಪರೂಪ ಮುತ್ತುರ. ಕಾಲ ಅನ್ನೋದು ಮಳಲ ರಾಶಿ ಅಂತೀವಿ. ಮಳಲ ರಾಶಿ ಅಂದ್ರೆ ಗೊತ್ತಲ್ಲ, ಉಸುಕು. ನೀವೇನಿರ್ತೀರಿ, ಮುಸುಕಿರ್ತೀರೋ ಉಸುಕ. ಆ ಉಸುಕು ಏನಿರ್ತದಲ್ಲ, ಆ ಉಸುಕಿನ ಮೇಲೆ ಹೆಜ್ಜೆ ಇಡ್ರಿ ನೀವು, ಹೌದಲ್ಲ? ಆ ಉಸುಕಿನ ಮೇಲೆ ಹೆಜ್ಜೆ ಇಡ್ರಿ, ಇಟ್ಟಾಗ ಹೆಜ್ಜೆ ಮೂಡಿರ್ತಾವ. ಮತ್ತೆ ಹೆಜ್ಜೆ ತೆಗೆದ್ರಂದ್ರ ಮತ್ತು ಉಸುಕು ಮುಚ್ಚಿ ಬಿಡದ. ಅದಕ್ಕೆ ಉಸುಗಿನ್ಯಾಗ ಹೆಜ್ಜೆ ಗುರುತು ಉಳಿಸಾಕ ಆಗುದಿಲ್ಲ. ಇಟ್ಟಾಗ ಹೆಜ್ಜೆ ಗುರುತಿರ್ತತಿ, ತೆಗೆದ್ರೆ ಮತ್ತೆ ಅದ ಉಸುಕು ಮುಚ್ಚಿ ಬಿಡ್ತತಿ, ಹೆಜ್ಜೆ ಗುರುತಿರುದಿಲ್ಲ. ಅಂದ್ರೆ ನಾವು ಕಾಲು ಇಟ್ಟಾಗ ಅಟಾಲಿ ಗುರುತಿರ್ತತಿ, ಮತ್ತೆ ಕಾಲು ತೆಗೆದ್ವಿ ಮುಚ್ಚಿ ಹೋಗ್ಬಿಡ್ತತಿ. ಹಂಗ ಕಾಲ ಅನ್ನೋದೊಂದು ಹೆಜ್ಜೆ ಗುರುತದ. ಕಾಲ ಚಲಸಾಕತಿ. ಕಾಲ ಅಂದ್ರೆ ವೇಳೆ, ವೇಳೆ ಅಂದ್ರೆ ಸಮಯ, ಸಮಯ ಅಂದ್ರೆ ಟೈಮ್. ಈ ಕಾಲ ಅನ್ನೋದು ಏನೈತಲ್ಲ, ಇದು ಯಾರ ಕಂಟ್ರೋಲ್ ಇಲ್ಲ. ನಾವು ನೀವು ಏನಂತ ನೋಡ್ರಿ, ಎಲ್ಲರೂ ಕಾಲದ ವ್ಯಾಪ್ತಿ ಒಳಗಿದೆ. ಯಾವ ವ್ಯಾಪ್ತಿ ಒಳಗದೀವಿ? ಕಾಲದ ವ್ಯಾಪ್ತಿ. ಈಗ 8 ಗಂಟೆ 10-15 ನಿಮಿಷ ಅಜ್ಜವರ ಟೈಮ್ ಕಾಲವನ್ನು ಕೊಟ್ಟ. 9 ಹೆಚ್ಚು ಕಡಿಮೆ ಒಂದು 5 ನಿಮಿಷ ಕಾಲ ಮುಗಿತಲ್ಲಿಗೆ. ಕಾರ್ಯಕ್ರಮದ ಅವಧಿ ಏಟೋ ಏರ ಮಾಡಿದ್ರು 9:30 ಮುಗಿಸ್ಬಿಡ್ಬೇಕು ಕಾಲದ ಅವಧಿ. ಕಾಲವನ್ನು ಮೀರಿ ನಾವು ಹೋಗಂಗಿಲ್ಲ ನೋಡಿ. ಟೈಮ್ ಒಳಗೆ ಬಂಧನಕ್ಕೆ ಒಳಗಾಗಿದ್ರು ನಮಗೆ ಬಂಧಿಸೈತಿ ಸಮಯ. ಸಮಯ ಕಾಲ ನಮಗೆ ಬಂಧಿಸೈತಿ. ಆ ಕಾಲ ಅನ್ನುವಂಥದ್ದು, ಟೈಮ್ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ಜಾತ ಇರ್ತದೆ. ಜಾತ ಟಕ್ 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 ಅಂತೇಳಿ ಜಾತ ಜಾತ. ಸೆಕೆಂಡ್ಗಳು 60 ಕೂಡಿ 60 ಸೆಕೆಂಡ್ ಕೂಡಿ 1 ನಿಮಿಷ. ನಿಮಿಷಗಳು 60 ಕೂಡಿ 1 ಗಂಟೆ. ಗಂಟೆಗಳು 24 ಕೂಡಿ 1 ದಿವಸ. ದಿನಗಳು 30 ಕೂಡಿ 1 ತಿಂಗಳ. ತಿಂಗಳುಗಳು 12 ಕೂಡಿ 1 ವರ್ಷ. ವರ್ಷಗಳು 60 ಕೂಡಿ ಸಂವತ್ಸರಗಳು. ತಿರುಗಿ ಬರ್ತಾವ. ತಿರುಗಿ ಬರ್ತಾವ. ಒಂದು ಕ್ಷಣದಿಂದ 60 ಕ್ಷಣವಾಗಿ, 60 ಕ್ಷಣದಿಂದ 60 ನಿಮಿಷ ಆಗಿ, 60 ನಿಮಿಷದಿಂದ 1 ಗಂಟೆಯಾಗಿ, 1 ಗಂಟೆಯಿಂದ 24 ತಾಸಾಗಿ, 24 ತಾಸಿನ 1 ದಿನದಿಂದ 30 ದಿನಗಳು ತಿರುಗಿ 1 ತಿಂಗಳಾಗಿ, ತಿಂಗಳುಗಳಂತ 12 ತಿರುಗಿ 1 ವರ್ಷ ಆಗಿ, ಇಂಥ ಎಷ್ಟೋ ವರ್ಷಗಳ ಕಾಲ ರಾಶಿ ಒಳಗೆ ಸರದು ಹೋಗಿಬಿಡ್ತಾವ. ಯಾರು ಬಂದ್ರು ಅನ್ನೋದು ಗೊತ್ತಾಗೋದಿಲ್ಲ, ಯಾರು ಹೋದ್ರು ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲರೂ ಕಾಲ ಗರ್ಭದೊಳಗೆ ಗಪ್ಪಾಗಿ ಹೋಗಿಬಿಡ್ತೀವಿ. ಎದ್ದೋ ಇಲ್ಲೋ ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗ. ಯಾಕಂದ್ರೆ ಕಾಲ. ಅದಕ್ಕೆ ನಮ್ಮಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಏನಂತಾರ? ಕಾಲವಾದರು. ಅವ್ರಿಗೇನಂತಾರ? ಕಾಲವಾದರು. ಅಂದ್ರೆ ಕಾಲ ಮುಗಿತವ್ರದ್ದು, ಕಾಲದೊಳಗೆ ಬಾರದು. ಅದಕ್ಕೆ ಅವ್ರಿಗೇನಂತಾರ? ಕಾಲವಾದರು. ಹರೇಕ
ತೀರ್ಕೊಂಡ್ರ ಅಕಾಲ ಮೃತ್ಯುವಿಗೆ ಒಳಗಾದ ಶಬ್ದವನ್ನು ಬಳಸ್ತೀವಿ. ಇನ್ನು ಒಳೆ 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 ಹಳೆ ವಯಸ್ಸಿನಾಗ ತೀರ್ಕೊಂಡ್ರೆ ಏನಂತೀವಿ? ಅಕಾಲ ಮೃತ್ಯು, ಅಪಮೃತ್ಯು. ಅಂದ್ರೆ ಇನ್ನೂ ಕಾಲ ಬಾಳ ಇತ್ತು, ಅರ್ಧ ಕಾಲಕ್ಕೆ ಹಾಡು, ಅರೆಯಾಯುಷ್ಯಕ್ಕೆ ಹಾಡು, ಅಪಮೃತ್ಯುವಿಗೆ ಒಳಗಾದ. ಹಂಗಾರೆ ಕಾಲ ಅಂದ್ರೇನು? ಸಮಯ, ಯಮ, ಮರಣ, ಟೈಮ್, ವೇಳೆ ತಿಳ್ಕೋಬೇಕು. ಇಷ್ಟ ಆಗ್ತದ ನೋಡ್ರಿ. ಬಹುಶಃ ಜಗತ್ತಿನೊಳಗ ಒಂದು ಶಬ್ದಕ್ಕೆ 10 ಅರ್ಥಗಳು ಎದಕ್ಕರ ಸಿಗ್ತಾವಂದ್ರ ಅದು ಕನ್ನಡದ ಭಾಷೆಗೆ ಸಿಗ್ತಾವ ಅನ್ನುವಂಥದ್ದನ್ನ. ಒಂದು ಶಬ್ದಕ್ಕೆ ಎಷ್ಟು ಭಾಷೆ ಸಿಗ್ತಾವ ನೋಡ್ರಿ. ಬರೀ ಕಾಲ ಅನ್ನೋದಕ್ಕೆ ಒಂದೇ ಇಷ್ಟಕ್ಕೊಂದು ಅರ್ಥದ. ಕಾಲ ಅನ್ನೋದಕ್ಕೆ ಅದ ಇಂಗ್ಲಿಷ್ನೊಳಗ ಟೈಮ್. ಮತ್ತೆ ಟೈಮ್ ಟೈಮ್ ವಾಟ್ ಇಸ್ ದಿಸ್ ಟೈಮ್? ದಟ್ ಇಸ್ ದಿಸ್ ಟೈಮ್. ಮೂರು ಟೈಮ್ ಟೈಮ್. ಕಾಲ ನಮ್ಮಲ್ಲಿ ಸಮಯ, ಕ್ಷಣ, ವರ್ಷ, ತಿಂಗಳು, ಎಷ್ಟು ಅರ್ಥಗಳು ಬರ್ತಾವ್ರಿ ಕಾಲಕ್ಕೆ. ಅದಕ್ಕೆ ಆ ಕಾಲ ಅನ್ನೋದು ಬಳಲ ರಾಶಿ ಅಂತದೆ. ಯಾವ ರಾಶಿ? ಬಳಲ ರಾಶಿ, ಉಸುಗಿನ ರಾಶಿ ಅಂತ. ಆ ಉಸುಗಿನ ರಾಶಿಯಾಗ ಹೆಂಗ್ ಹೆಜ್ಜೆ ಇಟ್ಟ ಹೆಜ್ಜೆ ಮೂಡತಾವ, ತಕೊಂಡಾಗ ಮತ್ತೆ ಅಳಿಗೆ ಬಿಡ್ತಾವ. ಹಂಗ ಈ ಕಾಲದೊಳಗ ಯಾರು ಇರ್ತೀವೋ ಗೊತ್ತಿಲ್ಲ, ಯಾರು ಹೊಕ್ಕಿವೋ ಗೊತ್ತಿಲ್ಲ. ಇದ್ದಾಗ ಆಟ ಮಂದಿ ಕಣ್ಣಿಗೆ ಕಾಣ್ತಿರ್ತೀವಿ ನಾವು. ಅದು ನಮಗೆ ಎಷ್ಟು ಬೇಕು ಅಟ್ಟ ಮಂದಿಗೆ ಪರಿಚಯ ಇರ್ತೀವಿ ಅಂತ ನಾವು. ಈಗ ಒಂದು ಹುಣಸೂರು ಅಂತ ಊರು, ಹುಣಸೂರು ಅಂತ ಊರಾಗ ಈ ಓಣ್ಯನವರು ಬಾರವರು ಒಂದು 2-3 ಓಣಿಗೆ ಗೊತ್ತಿರ್ತಾರ. ಮತ್ತ ಆ ಕೈಗೆ ಓಣಿಗೆ ನಮಗೆ ಗೊತ್ತಿರ್ಬಿಡ್ರಿ, ಅವ್ರು ಆಚೆ ಕಡೆ ಹಾಕ್ತಾರ, ನಮಗೆ ಅಲ್ಲಿ ಮಂದಿರ ಪರಿಚಯ ಇರ್ತೇನೆ. ಮತ್ತೆ ಯಾವ ಕಾಲದಾಗಿದ್ರಿ ನೀವು? ಒಂದ ಕಾಲದಾಗಿದ್ರಿ ನೀವು? ಅವರು 2025ರಾಗ ಅದರ, ನೀವು 2025ರಾಗ ಹುಣಸೂರಾಗ ಬೆಳೆ ಮಾಡಕತ್ತೀರಿ. ಈ ಓಣಿಯಾಗಿದ್ದವರು ಇನ್ನೊಂದು ಓಣಿಗೆ ಯಾರು ಬಿಟ್ರೆ ನಮಗೆ ಗೊತ್ತಿಲ್ಲ, ಇರ್ಬೇಕು, ಅವರು ದೂರಕ್ಕಾರ ನಮಗೆ ಪರಿಚಯ ಇಲ್ಲ ಅಂತೇಳಿ. ಒಂದ ಟೈಮ್ನಾಗ ಇದ್ದವ್ರದ ಪರಿಚಯ ಇಲ್ಲ, ಗುರುತಿಲ್ಲ. ಇವಾಗ ಗುರುತಿಲ್ಲ ಅಂದ್ರೆ ನಿಮ್ ಕಡೆ ಏನಂತೀರಿ? ಕೂನಿಲ್ಲ ಅಂತೀರಿ. ಕೂನಿಲ್ಲ ಅಂತೀರಿ. ನಿಮ್ಮ ಕಡೆ ಪರಿಚಯ ಇಲ್ಲ ಅಂದ್ರೆ ಕೂನಿಲ್ಲ ಅಂತೀರಿ. ನಮ್ಮ ಕಡೆ ಕೂನ್ ಅಂದ್ರೆ ಕೊಲೆ ಮಾಡಿದ್ರೆ ಕೂನ್ ಅಂತಾರ. ನಮ್ಮ ಕಡೆ ಉಲ್ಟಾ ಪಲ್ಟಾ. ನಮ್ಮ ಧಾರವಾಡ ಜಿಲ್ಲೆದಾಗ ಕೂನ್ ಆಗೈತಿ, ಕೊಲೆ ಆಗೈತಿ, ಮರ್ಡರ್ ಆಗೈತಿ ಅಂತ ತಿಳ್ಕೊಬೇಕು. ನಿಮ್ಮಲ್ಲಿ ಕೂನ್ ಅಂದ್ರೆ ಪರಿಚಯ ಆಗ್ಯಾರ ಅಂತ ತಿಳ್ಕೊಬೇಕು ನಾವು. ನೋಡಿ ಎಷ್ಟು ಭಾಷೆಗಳು. ಹಿಂಗ್ಯಾಕಾದ ಭಾಷೆ ಈ ಬಾಲಗುರಿ ಆಧಾರ ಅಂತ ಕೇಳ್ಬೋದು. ಯಾಕೆ ಹಿಂಗಾದ ಅಂದ್ರೆ ಈ ಗಡಿಭಾಗದೊಳಗ ಮೊಘಲಾಯಿಗಳು ಆಳಿದ್ರು, ಹೈದರಾಬಾದ್ ನಿಜಾಮರ ಆಳಿದ್ರು. ಆ ಹೈದರಾಬಾದ್ ನಿಜಾಮರ ಆಳಿದ ಏನಾತಂದ್ರ ಇಲ್ಲಿ ಉರ್ದು, ಅಂಗ್ರೇಜಿ, ಕನ್ನಡ, ಮರಾಠಿ, ತೆಲುಗು ಇಷ್ಟು ಭಾಷೆ ಕಿಚಡಿಯಾಗಿ ಮಿಕ್ಸ್ ಆಗಿ ಎಲ್ಲವೂ ಕೂಡಿದೀವಿ. ಅದಕ್ಕೆ ದುಕಾನ ಅಂತೀರಿ ನೀವು, ದುಕಾನ ಅಂತೀರಿ, ನಿಗಾಡೆ ಅಂತೀರಿ. ನೋಡಿ ನಿಮ್ಗೆ ಪರಿಚಯ. ನೀವು ದವಾಖಾನೆ ಅಂತೀರಿ, ನೀವು ದವಾಖಾನೆ ಅಂತೀರಿ, ಬಂದಿಖಾನೆ ಅಂತೀರಿ. ಇವೆಲ್ಲ ನೋಡ್ರಿ ಉರ್ದು ಶಬ್ದಗಳು. ದವಾಖಾನಿ, ಬಂದಿಖಾನಿ. ನೋಡ್ರಿ ನಿಮಗೆ ಕೂನ್ಹಾರ, ಮಳೆ ಹೊಂಟದ, ನಾವು ನಡೆದೀವಿ. ಇವೆಲ್ಲ ಅವ್ರ ಪರಿಣಾಮ ನೋಡಿ. ಅವ್ರ ಪರಿಣಾಮವಾಗಿ ಈ ಉರ್ದು, ಅಂಗ್ರೇಜಿ, ಮರಾಠಿ ಎಲ್ಲ ಕೂಡಿ ಮಿಕ್ಸ್ ಆಗಿ ಕನ್ನಡದಾಗ ಬಂದ್ಬಿಟ್ಟು. ಹಿಂಗಾಗಿ ನೀವು ಪ್ಯೂರ್ಲಿ ಕನ್ನಡ ಅಲ್ಲ. ನಿಮ್ಗೆ ಹುಲ್ಸೂರು ಮಂದಿ ಪ್ಯೂರ್ಲಿ ಕನ್ನಡ ಅಲ್ಲ. 50-50, 50 ಕನ್ನಡ ಇದ್ರೆ ಇನ್ನು 50 ಬೇರೆ ಭಾಷೆ ಮಿಕ್ಸ್ ಆಗ್ತಾವ. ಮಿಕ್ಸ್ ಆಗ್ತಾವ. ಅದು ಸ್ವಚ್ಛ ಕನ್ನಡ ಅಲ್ಲ ನಿಮ್ಗೆ. ಕಾರಣ ನಿಮ್ಗೆ ತಪ್ಪಲ್ಲ. ನಿಜಾಮರ ಆಳಿದ್ರು ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಆಂಧ್ರ. ಅದ್ರ ಪರಿಣಾಮವಾಗಿ ಸ್ವಲ್ಪ ವ್ಯತ್ಯಾಸ. ಹಿಂಗಾಗಿ ಇಲ್ಲಿ ಸಮಯ, ಕಾಲ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಅದು ಟೈಮ್ ಅನ್ನುವಂಥದ್ದು. ಅದು ಉಸುಕಿನ ರಾಶಿ ಅಂತ. ಅದು ಏನ್ ಮಾಡ್ತೈತೆ ಅಂದ್ರೆ ಚಲಿಸ್ತೈತೆ. ಚಲಿಸ್ತೈತೆ. ಹೆಂಗೆ ಚಲಿಸ್ತೈತಿ? ಆಗುತ್ತಿದೆ, ಉದಯ, ಮಧ್ಯಾಹ್ನ, ಅಸ್ತಮಾನ, ಹೋಗುತ್ತಿದೆ, ದಿನ, ವಾರ, ಗಳಿಗೆ, ಮಾಸ, ಸಂವತ್ಸರ. ಏನಾಯ್ತು? ಉದಯ ಆತು, ಮಧ್ಯಾಹ್ನ ಆತು, ಅಸ್ತಮಾನ ಆತು, ಒಂದಿನ ಹೋಗ್ತು. ನೀವೇನ್ ತಿಳ್ಕೊಂಡಿರಿ? 10 ಮುನಿಗಿ ಕತ್ತಾದಂಗ ಬೆಳಗ್ ಬರ್ದಂಗ ನಾವು ದೊಡ್ಡವರಾಗಕತ್ತೀವಿ, ನಾವು ದೊಡ್ಡವರಾಗಕತ್ತೀವಿ, ನಾವು ದೊಡ್ಡವರಾಗಕತ್ತೀವಿ ತಿಳ್ಕೊಂಡ್ರಿ. ಯಾರು? ನೀವು ದೊಡ್ಡವರಾಗಕತ್ತೀರ ಅಂತ ತಿಳ್ಕೊಂಡ್ರಿ. ನೀವು ದೊಡ್ಡವರಾಗಕತ್ತಿಲ್ರಿ. ಮತ್ತೆ ಖರೆ ಬಂದ್ರೆ ಏನಾಗಕತ್ತೀರಿ? 10 ಮುನಿಗಿ ಕತ್ತಾತಂದ್ರೆ ನೀವು ಏನಾಗಕತ್ತೀರಿ? ಯಾರಿಗಾರ ಗೊತ್ತಿರ್ಬೇಕು ಏನಾಗಕತ್ತೀರಿ? ಸ್ಮಶಾನ ಭೂಮಿಗೆ, ರುದ್ರ ಭೂಮಿಗೆ ಒಂದೊಂದು ಇಂಚಿಂಚ ಹತ್ರ ಆಗಕತ್ತೀರಿ. ಹಿಂಗೆ ಹೇಳಿದ್ರೆ ಗೊತ್ತಾಗತ್ತೆ. ಏನಾಗಕತ್ತೀರಿ? ಒಂದೊಂದು ಇಂಚಿಂಚ 10 ಮುಣಿಗೆ ಕತ್ಲಾತವ, ಒಂದು ದಿನ ಹೋಗ್ತದೆ. 10 ಮುಣಿಗೆ ಕತ್ಲಾತಿಲ್ಲ, ಒಂದು ದಿನ ಹೋಗ್ತದೆ. ಅದಕ್ಕೆ ನಮ್ಮಲ್ಲಿ ಒಬ್ಬ ಅನುಭವಿ ತತ್ವಪದಕಾರ ಹೇಳ್ತಾನೆ, ಹಳೆಯ ಬಂದಾನಂತ ಮಾವು ಬಹಳ ಖುಷಿ ಆಗ. ಯಾರು ಬಂದಾರಂತ? ಹಳೆಯ ಬಂದ. ಹಳೆಯ ಏನ್ ಹೇಳಕ್ ಬಂದಂತ? ಮಾವ ನಿನ್ನ ಆಯುಷ್ಯ ಹಳೆಯಾಕ ಬಂದು ನೀನು ಹೋಗಕ್ ಕಡ್ಡಿಲ್ಲ ಅಂತ ಹೇಳಕ್ ಬಂದ ಹಳೆಯ. ಮತ್ ಮಾವು ವಯಸ್ಸಾದಾಗ ಹಳೆಯ ಬರ್ತಾನಲ್ಲ, ಹರ ದೇಶನೇ ಕೊಡ್ಬೇಕು ನೋಡಿ. ಮೊಮ್ಮಗ ಆಡುವಾಗ ಆಯಿಗೆ ಭಾಳ ಖುಷಿ ಆಕತ್ತ. ಆಯಿ ಅಂತೀರಿ ಏನಂತೀರಿ? ಮುದುಕಿಯಾರಿಗೆ ವಯಸ್ಸಾದ ಆಯಿ. ಮೊಮ್ಮಕ್ಕಳು ಆಡುವಾಗ ಆಯಿ
ತಾಯಿ ಬಹಳ ಖುಷಿ ಆತಂತ. ಆಗ ಮೊಮ್ಮಕ್ಕಳು ಹೇಳಕ್ ಬಂದು ಅಂತ, ನೀನು ಟೈಮ್ ಮುಗಿತು, ಇನ್ನು ಕೋಕ್ ಕೊಡಕ್ ಬಂದಿವ್ ನಾವು, ನೀನು ಹೋಗಂತ ಹೇಳಕ್ ಬಂದು. ಏನ್ ಹಾಕ್ ಬಂದು ನೀ ಹೋಗಕಡ್ಡಿ. ಅದಕ್ಕೆ ಶರಣರು ಏನಂತಾರ, ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ. ಉದಯ ಆತು, ಮಧ್ಯಾಹ್ನ ಆತು, ಅಸ್ತಮಾನ ಆತು, ಒಂದು ದಿನ ಹೋತು. ಇಂಥ ವಾರ ಬಾರು, ಇಂಥ ತಿಂಗಳು ಬಾರು, ಇಂಥ ವರ್ಷ ಬಾರು, ಎಷ್ಟೋ ವರ್ಷ ಹೋಗ್ಬಿಟ್ಟು ಅಂತ ಈ ಭೂಮಿ ಮೇಲೆ. ಇವತ್ತಿದ್ದವ್ರು ನಾಳೆಲ್ಲ, ನಾಳಿದ್ದವ್ರು ನಾಳೆ. ಯಾರು ಹೇಳ್ತಾನ ಅನುಭವಿ ಕವಿ, ಇಂದಿದ್ದವ್ರು ನಾಳೆಲ್ಲ, ನಾಳಿದ್ದವ್ರು ನಾಡಲ್ಲ. ನಿಮ್ಗೆ ಎಷ್ಟಾಗ ಅಂತ ಕೇಳಿದ್ರ ನಮಗೊಂದು 50 ಮುಗಿದು ನೋಡ್ರಿ, 40 ಮುಗಿದು ನೋಡ್ರಿ, 70 ಮುಗಿದು ನೋಡ್ರಿ ಅಂತ ಹೇಳಬಹುದು. ನೀವು ನಿಮ್ಗೆ ಯಾರನ್ನ ಈ ಕೇಳಿದ್ರ ಎಷ್ಟು ಹೇಳ್ಬೋದು, ನಿಮ್ಗೆ ಎಷ್ಟು ಆಗ್ಯಾವ ಒಟ್ಟು ಹೇಳ್ಬೋದು. ಎಷ್ಟು ಉಳ್ದಾವ್ ಹೇಳ್ರಿ ಅಂದ್ರೆ, ನಮ್ಗೆ ಎಷ್ಟು ಉಳ್ದಾವ್ ಹೇಳ್ರಿ ಅಂದ್ರೆ ಶಿವಾಯ ಗೊತ್ತಿಲ್ಲ. ಮತ್ತ ಈ ಭೂಮಿ ಮ್ಯಾಗ ಎಲ್ಲಾರು ಗುರುತು ಸಿಗ್ತದೆ. ನಿಮ್ಮ ಮನಿ ಇರ್ತಾವಲ್ಲ, ಮನಿದು ಗುರುತು ಸಿಗ್ತದೆ. ಆ ಪಿಜರಾಗ ಪಂಚಾಯತಿ ಒಳಗೆ, ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ನಿಮ್ಮ ಮನಿ ಉತ್ತಾರ ಸಿಗ್ತದೆ. ನಿಮ್ಮ ಮನಿ ಉತ್ತಾರ, ನಿಮ್ಮ ಹೊಲದ ಉತ್ತಾರ, ನಿಮ್ಮ ಸರ್ವೆ ನಂಬರ್ ಅಂತಾರ ರೆವೆನ್ಯೂ ಡಿಪಾರ್ಟ್ಮೆಂಟ್, ನಿಮ್ಮ ಸರ್ವೆ ನಂಬರ್ ಸಿಗ್ತಾವ. ಮತ್ತೆ ನಿಮಗೆ ಏನೇನು ಕೊಟ್ಟಿರ್ತಾರ ನೋಡಿ, ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತಾರ, ವೋಟಿಂಗ್ ಕಾರ್ಡ್ ಕೊಟ್ಟಿರ್ತಾರ, ರೇಷನ್ ಕಾರ್ಡ್ ಕೊಟ್ಟಿರ್ತಾರ, ಎಲ್ಲಾ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟಿರ್ತಾರ. ಎಲ್ಲಾ ಕಾರ್ಡ್ ಎಲ್ಲಿ ಮಠ ಜೀವಂತ ಇರ್ತಾವು, ಎಲ್ಲಾ ಉತ್ತಾರ ಎಲ್ಲಿ ಮಠ ಇರ್ತಾವ ಅಂದ್ರೆ ಮರಣ ಉತ್ತಾರ ಬರೋ ಮಠ ಚಾಲ್ತಿ ಇರ್ತಾವ. ಹೇಳಕ್ಕಿಂತಲ್ಲ, ಮರಣ ಉತ್ತಾರ ಬಂತು ಅಂದ್ರೆ ಎಲ್ಲಾ ಉತ್ತಾರ ಕ್ಯಾನ್ಸಲ್ ಆಗ್ತಾವ. ಅದಕ್ಕೆ ನಾವು ತಲಾಟೆ ಅಂತ ಇರ್ತಾವ ನೋಡ್ರಿ ಊರಾಗ. ತಲಾಟೆ ಅನ್ನೋದಿಲ್ಲ, ಆ ತಲಾಟೆ ಅಂತಾನಂತಾವ. ನಿಮ್ಮ ಅಪ್ಪನ ಹೆಸರು ಕಡಿಮೆ ಮಾಡ್ತೀನಿ, ನಿನ್ನ ಹೆಸರು ಹೆಚ್ಚು ಮಾಡ್ತೀನಿ ಬಾ ಅಂತಾನಂತ ಉತ್ತಾರದ. ಅಪ್ಪನ ಹೆಸರು ಕಡಿಮೆ ಆಗೈತಿ, ಮಗನ ಹೆಸರು ಹೆಚ್ಚಾಕತಿ. ಮಗನ ಹೆಸರು ಕಡಿಮೆ ಆಗೈತಿ, ಮೊಮ್ಮಗನ ಹೆಸರು ಹೆಚ್ಚಾಕತಿ. ಇಲ್ಲಿ ಯಾರು ಕಾಯಂ ಇರಂಗಿಲ್ಲ. ಕಾಲದ ಕೂಡ ಹೋಗ್ಬಿಡ್ತೀವಿ ನಾವು. ವಯಸ್ಸಾಕತಿ ಹೊತ್ತು ಮುಳುಗಿ ಕತ್ಲಾಕತಿ. ದಿನಗಳಿತಾವ, ವರ್ಷ ಬಾದು, ಎಷ್ಟೋ ವರ್ಷಗಳು ಬಾದು. ಹೋದದ್ದು ಗೊತ್ತದ ನಮಗ, ಇನ್ನು ಎಟ್ಟದವ ಉಳಿದದ್ದು ಹೇಳ್ರಿ ಅಂದ್ರ ಯಾರಿಗೂ ಗೊತ್ತಿಲ್ಲ. ಬೆಕ್ಕಾದಂತ 4G 5G ಅಲ್ಲ, ಬೆಕ್ಕಾದಂತ ಮಷೀನ್ ಕಂಡು ಹಿಡಿದು ಮನುಷ್ಯನ ಸ್ಕ್ಯಾನಿಂಗ್ ಮಾಡಿದ್ರು ನೀ ಇಷ್ಟ ವರ್ಷ ಇರ್ತೀಯ ಅನ್ನುವಂತ ವಿಜ್ಞಾನವನ್ನ ಕಂಡು ಹಿಡಿಯುವಂತ ಸಾಮರ್ಥ್ಯ ವಿಜ್ಞಾನಿಗಳಿಗೆ ಇಲ್ಲ. ಅದು ಬರಕ್ಕೆ ಸಾಧ್ಯ ಇಲ್ಲ. ಅದು ಯಾರ ಕೈಯಾಗೈತೆ ಅಂದ್ರೆ ಪರಮಾತ್ಮನ ಕೈಯಾಗೈತೆ. ನೀ ಹುಟ್ಟಿಸಿದಲ್ಲಿ ಹುಟ್ಟಿ, ನೀ ಕೊಂದಲ್ಲಿ ಸಾಯಿದೆ ಎನ್ನ ವಶವೇನಯ್ಯ ಅಂತ ಮಾತು ಬರ್ತಾರೆ. ಅವ ಹುಟ್ಟಬೇಕಂತ ಬಾ ಅನ್ನ ಗೆದ್ದ ಬಿಡ್ಬೇಕಂತ. ನಾ ಇನ್ನೊಂದು ದಿನ ಇರ್ತೀನಿ ಕೇಳೋದಿಲ್ಲ ಅಂತ. ನಾ ಮನೆ ಕಟ್ಟಿಲ್ಲ, ನಾ ಲಗ್ನ ಮಾಡಿಲ್ಲ, ನಾ ಇನ್ನೂ ನೌಕರಿಗೆ ಹೋಗಿಲ್ಲ, ಹರಿಯಾದ ಮಕ್ಕಳು ಅದಾವು, ಇನ್ನೂ ಸ್ವಸ್ಥ್ಯಾರ ಬಂದಿಲ್ಲ, ಊಟಗಾಡಿ ಏನು ಹೇಳಬೇಡ, ಮುಗಿತಿಲ್ಲ, ಡೇಟ್ ಬಾರ್ ಆತಿಲ್ಲ, ರೈಟ್ ಅಂತ ನಂತ. ಅದಕ್ಕೆ ಈ ಜಗತ್ತಿನಲ್ಲಿ ಮರಣಕ್ಕ, ವಿಧಿಗೆ, ಕಾಲಕ್ಕೆ ಕರುಣೆ ಇಲ್ಲ. ಈ ಮೂರಕ್ಕೂ ಕರುಣೆ ಇಲ್ಲ ಜಗತ್ತಿನೊಳಗೆ. ಈ ಮೂರು ಯಾರು ಮಾತಿಕೊಳ್ಳೋದಿಲ್ಲ. ಒಂದು ವಿಧಿ, ಒಂದು ಮರಣ, ಇನ್ನೊಂದು ಸಮಯ ಕಾಲ. ಇದು ಯಾರು ಮಾತಿಕೊಳ್ಳೋದಿಲ್ಲ. ಅದು ಯಾರಿಗಾರ ಹೆದರೈತೆ ಅಂದ್ರೆ ಅದು ಶರಣರಿಗೆ ಮಾತ್ರ ಹೆದರೈತೆ ಅಂತ, ಓದೋರಿಗೆ ಯಾರಿಗೆ ಹೆದರೋದಿಲ್ಲ. ಈ ಏನಲ್ಲ ನೋಡ್ರಿ, ವಿಧಿ ಹೊಸದಾಗಿ ಲಗ್ನ ಆಗಿರ್ತಾರ. ಮನೆ ಒಂದು ಘಟನೆ ನೋಡಿದ್ರಿ. ಹೊಸದಾಗಿ ಲಗ್ನ ಆಗ್ಯಾರ, ಪ್ರೀ ಶೂಟಿಂಗ್ ವೆಡ್ಡಿಂಗಿಗೆ ಹೋಗ್ಯಾವ. ಇನ್ನು ಲಗ್ನ ಮುಂದೆ 4 ದಿನದಾಗ ಐತಿ. ದಾರ್ಯಾಗ ಕೊಡುವಾಗ ಅಪಘಾತ ಸತ್ತು ಹಿಂಗೆ. ಯಾಕಂದ್ರೆ ಏನ್ ಮಾಡಕ್ಕಾಗೋದು, ಹಂಗಾದ್ರೆ ಏನ್ ಮಾಡಕ್ಕಾಗೋದು. ಬಹಳ ಕಷ್ಟಪಟ್ಟು ಬೆಳೆದಿದ್ರಿ, ಇನ್ನೊಂದು 4 ಒಪ್ಪತ್ತದ ಸುಖ ಉಣ್ಬೇಕಾಗಿತ್ತು. ಏನು ಮಾಡಕ್ಕಾಗೋದಿಲ್ಲ. ವಿಧಿ ಮುಂದ, ಮರಣದ ಮುಂದ, ಸಮಯದ ಮುಂದ ಲೋಕದಲ್ಲಿ ಹುಟ್ಟಿದ 84 ಲಕ್ಷ ಜೀವರಾಶಿಗಳ ಸಣ್ಣವಾಗ್ತವೆ. ಇವ್ರ ಕಿಮ್ಮತ್ ಸಣ್ಣದಾಗಿದೆ. ಇದನ್ನ ಮೀರಿ ಹೋದವ್ರು ಯಾರಂದ್ರ ಶರಣರು. ಅದಕ್ಕೆ ಅವ್ರಿಗೆ ಏನಂತಾರ, ಕಾಲ ಕರ್ಮ ರಹಿತರಂತವ್ರು. ಅವ್ರು ಯಾರವರು ಅವ್ರಿಗೆ ಕಾಲ ಬಾಧಿಸೋದಿಲ್ಲ. 8 ವರ್ಷ ಆದ್ರಿ, 900 ವರ್ಷ ಆದವು, ಇನ್ನೂ ದಿವಸಗಳಾಗ ಶರಣರ ಕಿಮ್ಮತ್ತು ಲೋಕದಲ್ಲಿ ಹೆಚ್ಚಾಕೊಂಡ ಹೊಟ್ಟತೆ ಹೊರತು ಕಡಿಮೆ ಆಗೋದು. ಇವರು ಕಾಲಕರ್ಮವನ್ನು ಗೆದ್ದವರು. 50 ವರ್ಷ ಆದ್ರಿ ಬಸವಕುಮಾರ ಸ್ವಾಮಿ ಲಿಂಗೈಕ್ಯರಾಗಿ 50 ವರ್ಷದಾಗ ಇಲ್ಲಿ 8 ಮಂದಿ ಹುಡುಸರಾಗಿ ಹುಟ್ಟಿದ್ರು ಸತ್ರು ಲೆಕ್ಕಿಲ್ಲ. ಇವತ್ತಿಗೂ ಅವ್ರ ಹೆಸರು ಹೋಗ್ಕೊಂತೈತೆ ಅಂದ್ರೆ ಇವರು ಕಾಲವನ್ನ ಗೆದ್ದವರು. ಇವರಿಗೆ ಕಾಲ ಇಲ್ಲ, ಇವರಿಗೆ ಕರ್ಮ ಇಲ್ಲ, ಇವರಿಗೆ ಮಾಯ ಇಲ್ಲ. ಇವರು ಕಾಲ ಕರ್ಮ ಮಾಯಾವಿರಹಿತರಂತ ಕರೀತಾರೆ. ಏನಂತಾರ? ಕಾಲ ಕರ್ಮ ಮಾಯೆ. ಉಳಿದವರೆಲ್ಲ ಈ 3 ಬಿದ್ದವ್ರು. ಉಳಿದವ್ರು ಯಾರೇ ಇರ್ಲಿ, ಅವ್ರು ಯಾರು ಬೇಕಾದಾರ 10 ಅಲ್ಲ 50 ಡಿಗ್ರಿ ಪಡ್ಕೊಂಡಾಗಿದೆ. 8 ಡಿಗ್ರಿ
50 ಡಿಗ್ರಿ. ಡಿಗ್ರಿ ತಗೊಂಡು ಏನ್ ಮಾಡೋದು? ಸಾವು ಬಂದಾಗ ನೋಡ ನನಗೆ 50 ಡಿಗ್ರಿ ಆಗ್ಯಾವಂತ ಅದ್ರ ಮುಂದೆ ಹಿಡಿದು ಬಿಡ್ತದೆ. ನನಗೆ 50 ಡಿಗ್ರಿ, ನೀನು 50 ಅಲ್ಲ, ಮುಗಿದು ಬಂದ ಮೇಲೆ 5 ನಿಮಿಷ ಬಿಡುವುದು ಅಂತ ಹೇಳ್ತಾರೆ. ಅದಕ್ಕೆ ಆವ ವಿದ್ಯೆಯ ಕಲಿತಾಳೇನು? ಸಾವ ವಿದ್ಯೆ ಬಿಟ್ಟು ಬಿಡದ. ಆವ ವಿದ್ಯೆ ಕಲಿತಾಳೇನು? ಜಗತ್ತಿನೊಳಗೆ ಬೇಕಾದ ವಿದ್ಯೆ ಅದಾವ, 64 ವಿದ್ಯೆಗಳದಾವ. ಆದ್ರೆ ಮರಣದ ಮುಂದೆ ಯಾವ ವಿದ್ಯೆನೂ ಇಲ್ಲ. ಮರಣ ಅನ್ನೋದು ಬಂತಂದ್ರೆ ಎಲ್ಲರನ್ನು ನುಂಗಿ ನೀರು ಕುಡಿದು ಬಿಡ್ತಕ್ಕಂಥ ಆ ಮರಣವನ್ನ ಗೆಲ್ಲಿದ ಮಹಾಂತರ ಯಾರಾದರೂ ಅದಾರಂದ್ರೆ ಅವರು ಶರಣರು, ಸತ್ಪುರುಷರು, ಮಹಾತ್ಮರು, ಶಿವಯೋಗಿಗಳು, ಪೂಜ್ಯರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಮರಣ ಬಹಳ ಶರೀರ ಬಯಲಾಗಿರ್ತೈತಿ, ಆದರೆ ಅವರ ಚೈತನ್ಯ, ಅವರ ಆತ್ಮ ನೆನದವ್ರ ಮನದಾಗ ಇವತ್ತಿಗೂ ಇರ್ತೈತಿ. ನೆನದವ್ರ ಮನದಾಗ ಇವತ್ತಿಗೂ ಇರ್ತೈತಿ. ನೆನೆಸಿಕೊಂಡಾಗ ಇರ್ತೈತಿ. ಗದ ಮಾಡಬೇಡಿ, ಬಹಳ ಒಳ್ಳೊಳ್ಳೆ ವಿಷಯ. ನಾವು ಅವ್ರನ್ನ ನೆನೆಸ್ಕೊಳ್ಬೇಕು, ಸ್ಮರಿಸ್ಕೊಳ್ಬೇಕು. ಅದಕ್ಕೆ ಜೇವರಿಗೆಯ ಷಣ್ಮುಖ ಶಿವಯೋಗಿಗಳವರ ಒಂದು ವಚನ ಬರೀತಾರೆ. ಎಂತ ಅದ್ಭುತ ವಚನ ಬರೀತಾರೆ. ಜೇವರಿಗೆಯಲ್ಲಿ ಷಣ್ಮುಖ ಶಿವರು ನಿಮ್ಮಲ್ಲಿ ಹುಲಸೂರು ಹಂಗ ಜೇವರಿಗೆಯಲ್ಲಿ ದೊಡ್ಡ ಮಠ. ಬಹುಶಃ ಕಲಬುರಗಿ ಜಿಲ್ಲಾದಾಗ ದೊಡ್ಡ ಪರಂಪರೆ ಮಠ ಅಂದ್ರೆ ಷಣ್ಮುಖ ಸ್ವಾಮಿ ಮಠ. 12ನೇ ಶತಮಾನದಲ್ಲಿ ವಚನಗಳು ಕಲ್ಯಾಣದಲ್ಲಿ ಹುಟ್ಟಿದವು. ವಚನ ಕಲ್ಯಾಣದಲ್ಲಿ ಹುಟ್ಟಿದವು, ಕೊನೆಯಾಗಿದ್ದೇನೆ ಅಂದ್ರು. ಇಲ್ರಿ, ಮತ್ತೆ ಅದರಂತೂ ವಚನ ಬರೆದಿಲ್ಲ ಅಂದ್ರೆ ಬಹಳ ಬರೆದಿರಬಹುದು. ಆದ್ರೆ ಶರಣರ ಶಟಸ್ಥಲದ ತಳಹದಿಯ ಮೇಲೆ, ಶರಣರ ಶಿವಯೋಗದ ಅನುಭವದ ತಳಹದಿಯ ಮೇಲೆ ಕೊನೆಯ ವಚನಕಾರ ಯಾರಾದ್ರೂ ಇದ್ರೆ ಜೀವರಿಗೆ ಷಣ್ಮುಖ ಶಿವಯೋಗಿಗಳು. ಜೀವರಿಗೆ ಷಣ್ಮುಖ ಲಾಸ್ಟ್. ಅದ್ರ ಮುಂದೆ ಬಂದಂತವರೆಲ್ಲ ಮತ್ತೆ ಬೇರೆ ಬೇರೆ ಕಾರ್ಯ ಹಿಡಿತಾರೋ. ಜೀವರಿಗೆ ಅವರು ಲಾಸ್ಟ್. ಅದಕ್ಕೆ ಅವ್ರಿಗೆ ಏನಂತ ಕರೀತಾರ? ಕೊನೆಯ ವಚನಕಾರ ಅಂತ ಕರೀತಾರೆ. ಯಾರಿಗೆ? ಜೀವರಿಗೆ ಷಣ್ಮುಖ ಶಿವಯೋಗಿಗಳು. ದೊಡ್ಡ ಮಠ, ಸಂಸ್ಥಾನ ಮಠ. ಈಗ ಅದು ಅಷ್ಟು ಅಸ್ತಿತ್ವದಾಗ ಹೋಗಿಲ್ಲ. ಕಾಲ ಏಳು ಇರ್ತದೆ, ಏನು ಮಾಡೋಕ್ಕಾಗೋದು. ನೋಡ್ರಿ, ಕಾಲ ಯಾವ ಹೋಗಲ್ಲ ಅಂತ ಹೇಳ್ತೀನಲ್ಲ, ಇದಕ್ಕ ಎಂತೆಂಥವ್ರು ಕೆಳಗ ಮಾಡಿರ್ತಕ್ಕಂಥದ್ದು. ಏಳು ಇಳಿಸ್ತೈತೆ ಅಂತ ಏರೋಸ್ತೈತೆ ಅಂತ. ಉಪ್ಪರಿಗೆ ಹೋದ್ ತಿಪ್ಪಿ ಮಾಡ್ತೈತೆ ಅಂತ, ತಿಪ್ಪಿ ಹೋದ್ ಉಪ್ಪರಿಗೆ ಮಾಡ್ತಕ್ಕಂಥ. ಅರಸರನ್ನು ಹೋದ್ ಆಳು ಮಾಡ್ತಕ್ಕಂಥ, ಆಳು ಹೋದ್ ಅರಸರನ್ನು ಮಾಡ್ತಕ್ಕಂಥ. ಅದಕ್ಕೆ ಕಾಲದ ಮುಂದೆ ಎಲ್ಲರೂ ಸಣ್ಣವರ ಆಗ್ತಾರೆ. ಕಾಲದ ಮುಂದೆ ಎಲ್ಲರೂ ಸಣ್ಣವರು. ಕಡ್ಕೊಳ್ಳೋದು ಬಿಡವಾಳಪ್ಪ ಅದ್ಭುತ ಮಾತು ಬರೀತಾರ. ತಮ್ಮ, ಇವತ್ತು ಹಿಂಗೈತಿ, ಮುಂದೊಂದು ದಿನ ಬರ್ತೈತಿ. ಏನು ನಡೀತದ ತಮ್ಮ ಈ ನಾಡಿನೊಳಗೆ? ಎಂತ ದಿನ ಬರ್ತಾವಂದ್ರ ಹೇಳಿದವ, ಕಿರೀಟ ಇಟ್ಟ ರಾಜರೆಲ್ಲ ಮಣ್ಣು ಮುಕ್ತಾರಂತ, ಕೋಟಾ ಜನಗಳ ನಾಡ ಆಳಾಕ ಬರ್ತಾರ. ಕಿರೀಟ ಇಟ್ಟ ರಾಜರೆಲ್ಲ ಮಣ್ಣು ಮುಕ್ತಾರಂದ್ರ ಕಿರೀಟ ಇಟ್ಟ ರಾಜರು ಯಾರು? ದೊಡ್ಡ ದೊಡ್ಡ ರಾಜ ಮಹಾರಾಜರಿದ್ರು ನೋಡ್ರಿ. ದೇಶಗತ್ತಿ ಮಂತ್ರಗಳಿತ್ತು, ದೇಸಾಯಿ ಮಂತ್ರಗಳಿತ್ತು, ದೊಡ್ಡ ದೊಡ್ಡ ಮಂತ್ರಗಳಿತ್ತು, ದೊಡ್ಡ ದೊಡ್ಡ ಸಂಸ್ಥಾನಗಳಿತ್ತು. ದೊಡ್ಡ ದೊಡ್ಡ ಭಾರತ ದೇಶ ಸ್ವತಂತ್ರ ಆಗೋಕ್ಕಿಂತ ಪೂರ್ವದೊಳಗ 564 ಸಂಸ್ಥಾನಗಳಿದ್ವು. ಎಷ್ಟಿದ್ವು? 564 ಸಂಸ್ಥಾನ. ಆ 564 ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಕೊನೆಗೆ ಒಂದು ಒಕ್ಕೂಟ ವ್ಯವಸ್ಥೆ ಮಾಡಿ ಏನ್ ಮಾಡಿದೀವಿ? ಭಾರತ ದೇಶ ಅಂತ ಹೆಸರಿಟ್ಟು ನಾವು. ಅಖಂಡ ಭಾರತ ದೇಶ ಒಂದು ದೇಶ. ಅದ್ರಾಗ ಎಷ್ಟು ರಾಜ್ಯ ಕುಡಿದವು? 565 ಕುಡಿದವು. ಒಂದು ಕುಡಿತಿಲ್ಲ. ಯಾವುದು? ಇಲ್ಲೇ ನಿಮ್ಮ ಪಕ್ಕದ ಹೈದರಾಬಾದ್ ಕುಡಿತಿಲ್ಲ. ಹೈದರಾಬಾದ್ ಕುಡಿತಿಲ್ಲ. ಆ ಹೈದರಾಬಾದ್ ಅನ್ನ ತನ್ನ ತೆಕ್ಕೆಗೆ ತಗೊಂಡಂತ ಧೀಮಂತ ಪುರುಷ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಲ್ಲಿ ಇದ್ರು ಅಂತೇಳಿ ಇವತ್ತಿನ ಆ ಸಂಸ್ಥಾನ ಇದರಲ್ಲಿ ಕೂಡ್ತು. ಮುಂದೆ ಗೋರ್ಟಾ ಹತ್ಯಾಕಾಂಡ ಅಂತ ಆಯ್ತು. ನಿಮಗೆಲ್ಲ ಗೊತ್ತೈತಿ, ಗೋರ್ಟಾದಾಗ ದೊಡ್ಡ ಹತ್ಯಾಕಾಂಡ ಆಯ್ತು. ನಿಜಾಮರ ಹಾವಳಿ, ರಜಾಕಾರರ ಹಾವಳಿ. ಈ ಭಾಗದಲ್ಲಿ ಬಹಳ ದೊಡ್ಡ ಅನಾವಣಿ ಉಂಟ್ರಿ. ಜನ ಪಾಪ ಬಹಳ ತ್ರಾಸ ಪಟ್ಟರು, ನೋವು ಪಟ್ಟರು. ನಮ್ಮ ಮನೆಯಾಗಿನ ಹೆಣ್ಣು ಹುಡುಗರು ಉಳಿಸ್ಕೊಳಕ್ ನಮಗಾಗಲಿಲ್ಲ, ಹೆಣ್ಮಕ್ಳು ನಮಗೆ ಕಾಯ್ಕೊಳಕ್ಕಾಗಲಿಲ್ಲ. ಬಹಳಷ್ಟು ಕಷ್ಟಗಳ ಅವತ್ತಿನ ಕಾಲದಾಗ, ಆ ರಜಾಕಾರರ ಹಾವಳಿ ಕಾಲದಾಗ ನಿಜಾಮರ ಆಡಳಿತದಲ್ಲಿ ಆಯ್ತು. ಮುಂದೆ ನಮ್ಮ ವಲ್ಲಭಾಯಿ ಪಟೇಲ್ರಂತವರು ಸೈನ್ಯ ಕಳಿಸಿ ಇದನ್ನ ಹೋರಾಟ ಮಾಡಿ ಹೈದರಾಬಾದನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಂಡ್ರು. ಅವಾಗ ಹೈದರಾಬಾದ್ ಎದುರಾಗಿ ಕೂಡ್ತು, ಭಾರತದಲ್ಲಿ ಕೂಡ್ತು. 565 ಸಂಸ್ಥಾನ, 64-65 ಸಂಸ್ಥಾನಗಳಿದ್ದು. ಅವರೆಲ್ಲ ಯಾರಿದ್ರು ಗೊತ್ತ? ನಾವಾಗ ರಾಜರವರು, ಒಂದೊಂದು ಪ್ರಾಂತಕ್ಕೆ ಒಬ್ಬೊಬ್ಬರು ರಾಜರವರು, ಕಾಯಂ ರಾಜರವರು. ಆದ್ರೆ ಇವತ್ತೇನಾದ್ರವರು? ಅವ್ರ ಕಿರೀಟ, ಅವ್ರ ಗಾದಿ, ಅವ್ರ ಸಿಂಹಾಸನ ಶಿವಾಯ. ಅದಕ್ಕೆ ಮಡಿವಾಳಪ್ಪ ಏನು ಬರದ? ಕಿರೀಟ ಇಟ್ಟ ರಾಜರೆಲ್ಲ ಮಣ್ಣು ಮುಕ್ಕುತ್ತಾರಂತ. ಕಿರೀಟ ಇಟ್ಟ ರಾಜರೆಲ್ಲ ಮಣ್ಣು ಮುಕ್ಕಿದ್ರು, ಹೋಗ್ಬಿಟ್ರವ್ರು. ರಾಜ ಮಹಾರಾಜರೆಲ್ಲ ಹೋಗ್ಬಿಟ್ರವ್ರು. ಈಗ ಏನಿದ್ರು ಎಲ್ಲಿ ರಾಜ ಮಹಾರಾಜರು ಹುಟ್ಟುತ್ತಾರ? ಹೋಟಿನ ಡಬ್ಬ್ಯಾಗ ಹುಟ್ಟುತ್ತಾರ ರಾಜ ಮಹಾರಾಜರು. ಎಲ್ಲಿ ಹುಡ್ತಾರೆ ಈಗ? ಹೋಟಿನ ಡಬ್ಬ್ಯಾಗ ಹುಟ್ಟುತ್ತಾರೆ. ಹೋಟಿನ ಡಬ್ಬೆ ಪ್ರಜಾಪ್ರಭುತ್ವ ಬಂದಿದೆ ಸದ್ಯ. ಹುಟ್ಲಿ, ತಪ್ಪೇನಿಲ್ಲ. ಆಗ ಮುಂದೊಂದು ಚಲೋ ಮಾತು ಬರ್ತಾರೆ ಮಡಿವಾಳಪ್ಪ. ಕಿರೀಟ ಇಟ್ಟ ರಾಜರೆಲ್ಲ ಮಣ್ಣು ಮುಡುತ್ತಾರ, ಕೋಟಾ ಜನಗಳು ನಾಡ ಆಳಾಕ ಬರ್ತಾರ ಅಂತ ಹೇಳ್ತಾರೆ.
ಯಾರೋ ಒಬ್ರು ಕೇಳಿದ್ರಂತ, ಅವ್ರ ಶಿಷ್ಯ ಕೇಳಿದಂತ, ತೆಲುಗು ಮಾಡ್ರಿ ಯಪ್ಪ ನೀ ಬರ್ದಿಯಲ್ಲ ಇವೆಲ್ಲ ಯಾವಾಗ ಅಕ್ಕವಂದ್ರ ನಾ ಬಾದ ಮೇಲೆ ಸಂವತ್ಸರಗಳು ಎರಡು ತಿರುಗಿದಾಗ ಇವೆಲ್ಲ ನಡೀತಾವ ಅಂತ ಹೇಳಿದಂತ. ಬಡಿವಾಳಪ್ಪನವ್ರು ಅಂದ್ರೆ ಈಗ ಸದ್ಯ ಕಡ್ಕೊಳ್ಳೋ ಬಡಿವಾಳಪ್ಪನವ್ರು ಲಿಂಗದೊಳಗಾಗಿ 200 ವರ್ಷ ಆಯ್ತು. ನಾ ಹೇಳಿದ ಮಾತು ನಾ ಬಾದ ಮೇಲೆ 2 ಸಂವತ್ಸರಗಳು ತಿರುಗಬೇಕಂತ. 2 ಸಂವತ್ಸರ ಅಂದ್ರೆ 60 ವರ್ಷ 60 ಸಂವತ್ಸರಗಳು ಕೂಡಿ ಬರ್ಬೇಕು ಅಂದ್ರೇನು 120 ವರ್ಷಕ್ಕೆ ನನ್ನ ಮಾತು ಕರೆ ಹಾಕ್ತವಂದ್ರು. ಅವ್ರು ಹೇಳಿದ ಮೇಲೆ 120 ವರ್ಷಕ್ಕೆ ಅವ್ರು ಏನೇನ್ ಹೇಳೋಲ್ಲ ಕರೆ ಹಾಕ್ಬರ್ತ ಬಂದ್ರು. ಏನಂತ ಹೇಳಿದ್ರು ಅವರು, ಕೋಟಾ ಜನಗಳು ನಾಡ ಆಳಕ್ಕೆ ಬರ್ತಾರಂದ್ರು. ಕೋಟಾ ಜನಗಳು ಅಂದ್ರೆ ಯಾರು? ರಾಜಕಾರಣಿಗಳು. ಕೋಟಾ ಅಂದ್ರೇನು? ಅಸಲಿ ಅಲ್ಲಂತವ್ರು. ಅಸಲಿ ಅವ್ರು ಕೋಟಾ ಅಂದ್ರೇನು? 1 ಲಕ್ಷ ರೂಪಾಯಿ ಐತೆ ಅಂದ್ರೆ 10,000 ರೂಪಾಯಿ ಖರ್ಚು ಮಾಡೋರು 90,000 ರೂಪಾಯಿ ಡಬ್ ಅದಕ್ಕೆ ಕೋಟಾ ಜನಗಳಂತ ಕರೀತಾರೆ. ಕೋಟಾ ಅಸಲಿ ಅನ್ನಕ್ಕಿಲ್ಲ, ಕೋಟಾ ಜನಗಳು ನಾಡ ಆಳಕ್ಕೆ ಬರ್ತಾರಂತ. ಇನ್ನೂ ಒಂದು ಮಾತಾಡಿದ ಬಡಿವಾಳಪ್ಪ, ಹೊಸ ಗುರುಗಳ ಪಲ್ಲಕ್ಕಿ ಏರುವ ಹಾವಳಿ ನಡೀತಾವ ಅಂತ ಹೇಳಿದ್ರು. ಏನ್ ಹೇಳಿದ್ದ? ಹೊಸ ಗುರುಗಳ ಪಲ್ಲಕ್ಕಿ ಏರುವ ಹಾವಳಿ ನಡೀತಾವಂತ. ಹೊಸ ಗುರುಗಳ ಪಲ್ಲಕ್ಕಿ ಏರಾಕತ್ತಾರ ನೋಡಿ. ಅವ್ರದೊಂದು ಪಲ್ಲಕ್ಕೆ, ನಂದೊಂದು ಪಲ್ಲಕ್ಕೆ, ನೀ ಏನಕ್ಕ ನಾನು ಹೇಳ್ತೀನಿ ಅಂತ ಅವ್ರದ್ದು ಹೊಸ ಗುರುಗಳ ಪಲ್ಲಕ್ಕಿ ಮೆರೆಯಕತ್ತೀರಿ. ಹೊಸ ಗುರುಗಳು ನೋಡಿ, ಸ್ವಾಮಿಯ ಮಠವ ಚಾವಡಿ ಮಾಡುವ ಜನಗಳು ಬರ್ತಾರಂತ. ಎಂತ ಮಾಡ್ತಾರೆ? ಸ್ವಾಮಿ ಮಠ ಚಾವಡಿ ಮಾಡುವ ಜನಗಳು ಬರ್ತಾರಂತ. ಚಾವಡಿ ಅಂದ್ರೆ ಚಾವಡಿ ಅಂತ ಏನಿದ್ದು ಹಿಂದ ಯಾವ ಊರಿನ ನ್ಯಾಯ ನಿಗದಿ ರಾಜಕೀಯ ಕೊಡೋದು ತಗೊಳ್ಳೋದು ನ್ಯಾಯ ನಿಗದಿ ಆದ ಊರಾಗಿನ ಚಾವಡಿ ಅಂತ ಇರ್ತಿದ್ವು. ಆ ಚಾವಡಿಯಾಗ ನ್ಯಾಯ ಬಗೆಹರಿತಿದ್ವು. ಊರಾಗಿನ ಹಿರಿಯರ ಕೂಡ ಬಗೆಹರಿಸ್ತಿದ್ರು. ಮುಂದೆ ಹೆಂಗ್ ಬರ್ತಾರಂತ ಬರೋದು ಬಡಿವಾಳಪ್ಪ, ಆ ಜನ ಹೊಕ್ಕಾರಂತ. ಸ್ವಾಮಿ ಮಠನ ಚಾವಡಿ ಮಾಡುವಂತ ಜನಗಳು ಬರ್ತಾರಂತ. ಅಂದ್ರೇನು? ಸ್ವಾಮಿಗಳ ಮಠ ಅಂದ್ರೆ ಅದು ಮಠ ಆಗಿ ಉಳಿದಿಲ್ಲ, ಅವ್ರ ರಾಜಕಾರಣಿಗಳ ಅಡ್ಡೆಗಳಕ್ಕಾವ ಅಂತ ಅವತ್ತ ಬರ್ತಿರ್ತಾವ. ರಾಜಕಾರಣಿಗಳ ಅಡ್ಡೆಗಳಕ್ಕಾವ. ಒಬ್ಬೊಬ್ಬರು ಸ್ವಾಮಿಗಳು ಒಬ್ಬೊಬ್ಬರು ರಾಜಕಾರಣಿಗಳನ್ನ ಬೆನ್ನತ್ತಿ ಬಿಟ್ಟಿರ್ತಾರ. ಅವ್ರು ಹೇಳಿದ ಇವ್ರು ಕೇಳ್ಬೇಕು, ಇವ್ರು ಹೇಳಿದಂಗೆ ಅವ್ರು ಕೇಳ್ಬೇಕು. ನೋಡು, ಅವೆಲ್ಲ ನಡೆದಾಗ ಈಗ ಸದ್ಯ ಸ್ವಾಮಿಯ ಮಠವ ಚಾವಡಿ ಮಾಡುವ ರಾಜರು ಬರ್ತಾರೆ. ನೇಮ ನಿತ್ಯಗಳ ಪಾಲಿಸಲಾರಂತ ಗುರುಗಳು ಬರ್ತಾರೆ. ನೋಡಿ ಎಷ್ಟು ಚಂದ ಬರ್ತಿದ್ವಿ ಬಡಿವಾಳ. ನೇಮ ನಿತ್ಯಗಳ ಪಾಲಿಸಲಾರದ ಗುರುಗಳು ಬರ್ತಾರೆ. ಅಂದ್ರೆ ನೇಮ ನಿತ್ಯ ತ್ರಿಕಾಲಲಿಂಗ ಪೂಜಾ, ಪಾದೋದಕ, ಪ್ರಸಾದ, ಹೋದು ವಾದೋದಕ್ಕೆ ಇವ್ರು ಕೂಡ ಲಾಸ್ಟ್ ಏನು ಇವ್ರು ಏನ್ ಕೂತಾರ ಇವ್ರ ಕಡೆದಾರ ನಡ್ಸಕತ್ತ ಮುಗಿತಿಲ್ಲ. ಇನ್ನು ಸ್ವಾಮಿಗಳು ಅಂದ್ರೆ ಎಲಿ ಪೂಜೆ, ಎಲಿ ಜಾಗ ನೇಮ ನಿತ್ಯಗಳ ನಡೆಸಲಾರದಂತ ಗುರುಗಳು ಬರ್ತಾರೆ. ಎಷ್ಟು ಚಂದ ಹೇಳಿದ್ದಾರೆ. ಸೋಮಲಿಂಗವಂತ ವೀರಶೈವರ ಮತ ರಬಟಿ ಆಗ್ತದ. ಸೋಮ ವೀರಶೈವ ಲಿಂಗವಂತರ ಮತ ಅಂದ್ರೆ ರಬಟಿ ಆಕತ್ತಂದ್ರೆ ಹರದ ಚಿತ್ರ ಆಕತ್ತಂತ. ಶೀಲವಂತರು ಬೇರೆ, ಬಣಿಗ್ಯಾರ ಬೇರೆ, ಗಾಳಿಯಾರ ಬೇರೆ, ಪಂಚಮಸಾಲ್ಯಾರ ಬೇರೆ, ರಡ್ಡ್ಯಾರ ಬೇರೆ, ನೊಳಪುರ ಬೇರೆ, ಸಾದರು ಬೇರೆ, ಮಾಳಿ ಬೇರೆ, ಕಂಬಾರ ಬೇರೆ, ಕುಂಬಾರ ಬೇರೆ, ಮಡಿವಾಳ ಬೇರೆ, ಒಡದು ರಬಟಿ ಆಕೈತೆ ಅಂದ್ರೆ ಏನು? ಹರದು ಹೋಗತ್ತೆ. ರಬಟಿ ಆಕೈತೆ ಅಂತ ಹೇಳಿದ್ದಾರೆ. ನಡೆದತ್ತಿ ಇವತ್ತೆಲ್ಲ ನಡೆದತ್ತಿಲ್ಲ, ಎಲ್ಲ ಹೊಡ್ಕೊಂಡು ಹೊಂಟ್ಬಿಟ್ರು. ಕಂಬಾರ ಹಾಲು ಮೈಸೂರಿನ ವಿಶ್ವವಿದ್ಯಾಲಯದ ಒಂದು ಪುಸ್ತಕ ಬರ್ತದೆ, ಯಾರೋ ಬರೀತಾರ. ಅದ್ರಾಗ ಒಂದು ಚಲೋ ಮಾತು ಬರೀತಾರ. ಏನಂದ್ರ, ಹಳ್ಳ್ಯಾಗ ನೀವೆಲ್ಲ ಹಳ್ಳ್ಯಾಗ ಇದ್ದಾಗ ಬಾಂಡೆ ಸಾಮಾನ ಮಾರಾಕ್ ಬರ್ತಿದ್ರು. ಏನ್ ಮಾರಾಕ್ ಬರ್ತಿದ್ರು? ಬಾಂಡೆ. ಆ ಬಾಂಡೆ ಸಾಮಾನ ಮಾರಾಕ್ ಬರೋರು ಹೆಂಗ್ ಬರ್ತಿದ್ರು ಅಂದ್ರೆ, ತಲೆ ಮ್ಯಾಗ ಒಂದು ಜಲ್ಲಿ ಬುಟ್ಟಿ, ಆ ಬುಟ್ಟ್ಯಾಗ ಬಾಂಡೆ ಇಟ್ಕೊಂಡು ಬಾಂಡೇರಿ ಅಂತ ಬರ್ತಿದ್ರು. ನೀವು ಬಾಂಡೆ ತಗೊಳ್ಳೋರು ಕೆಳಗೆ ಇಳಿಸ್ತಿದ್ರಿ. ಹೊರಗೆ ಬಂದು ಇಳಿಸಿದ ಮ್ಯಾಲೆ ನೀವು ನೋಡ್ತಿದ್ರಿ, ಇರೋದು ಇಟ್ಟು ಬುಟ್ಟಿರ್ತಿತ್ತು. ಈಟ ಬುಟ್ಟಿ ತೆಲಿಮ್ಯಾಗ ಒಂದರದಾಗ ಒಂದು ಬೋಗಣಿ, ಒಂದು ಲೋಟದಾಗ ಒಂದು ಲೋಟ, ಒಂದು ತಾಟ್ನ್ಯಾಗ ಒಂದು ತಾಟು, ಒಂದು ಗಂಗಾಳದಾಗ ಒಂದು ಗಂಗಾಳ ಹಾಕಿರ್ತಿದ್ರು. ನೀವು ತೆಗೆದು ನೋಡ್ತಿದ್ರ ಡಬ್ರಿ, ಒಂದ್ರದಾಗ ಒಂದು ಗುಂಡಿ, ಒಂದ್ರದಾಗ ಒಂದು ಬೋಗಣಿ ತೆಗೆದ ತಾಳ ಕೂಡ ನೋಡಿ ತಗೊಳ್ಳೋದು ಒಂದು, ನೋಡೋದಾರ ಇಡೀ ಬುಟ್ಟಿನ ಚೆಕ್ ಮಾಡಿದ್ವಿ. ಹೋಗೋದಲ್ಲ ಸೀರೆ ಅಂಗಡಿಗೆ ತಗೊಳ್ಳೋದು ಯಾಕ ಇಡೀ ಅಂಗಡಿಗಳೆಲ್ಲ ಹರಿಯಾಡಿಸ್ಕೊಂಡು ತಗೊಳ್ಳೋದೇನು? ಮತ್ತೆ 2 ಸೀರೆ ತಗೊಳ್ಳೋದು 2 ಅರಿವಿ, ತಗೊಳ್ಳೋದು 2 ಕರೆ. ನೋಡೋದು ಮ್ಯಾಗಿದ್ದು ತೆಗಿಪ, ಅವನ್ ತೆಗಿಪ, ಇವನ್ ತೆಗಿಪ. ಅವ್ರು ಹಂಗ ತೆಗೆದು ಒಗಿತಿರ್ತಾನೆ. ನೋಡೋದು ಒಗಿದು ಮತ್ತೆ ತಗೊಳ್ಳೋದು ಎಷ್ಟು? 2. ಯಾವ ತಗೊಂಡಿರ್ತಾರೆ? ನೋಡಿದ್ದು ತಗೊಂಡಿರ್ತಾರೆ. ನೋಡೋದರ ಎಲ್ಲ ಹೊಳಿಸಾಡಿ ನೋಡ್ತಾರೆ. ಅದು ನಮ್ಮ ಸ್ವಭಾವ. ಗಡಿಗೆ ತರಕ್ ಹೋದಾಗ ಬಾರಿಸಿ ನೋಡ್ತೀವಿ, ಮಡಿಕೆ ತರಕ್ ಹೋದಾಗ ಬಾರಿಸಿ ನೋಡ್ತೀವಿ, ಕಿಲಿ ತರಕ್ ಹೋದಾಗ ಹಾಕಿ ತಿರುಗಿ ನೋಡ್ತೀವಿ. ಚೆಕ್ ಮಾಡಿ ತರಬೇಕಾದ ಧರ್ಮ. ಆ ಬಾಂಡಿಗೆಲ್ಲ ಹಂಗೆ ಹರುತ್ತಿದ್ರು ಅವರು, ಸಾಮಾನೆಲ್ಲ ಹರುತ್ತಿದ್ರು. ಅವ್ರು ಹಿಂಗೆ ಚೆಕ್ ಮಾಡಿ ಒಂದು ತಗೊಂಡ್ರೆ ಅಂದ್ರೆ ಮತ್ತೆ ಅವ್ರು ಏನ್ ಮಾಡ್ತಿದ್ರು? ಒಂದರದಾಗ ಒಂದು ಹಾಕಿ ಮತ್ತೆ ಬುಟ್ಟೆ ಇಟ್ಕೊಂಡು ಮತ್ತೆ ಬಾಂಡೇರಿ ಅಂತ ಮಾರಾಕಿದ್ರು. ಹಂಗೆ ಬಸವಣ್ಣ ಅವ್ರು ಬರೋಕ್ಕಿಂತ
ಪೂರ್ವದಲ್ಲಿ ಒಂದರದಾಗ ಒಂದು ತೆಗೆದು ಇಟ್ಟಿದ್ರು ಇದನ್ನೆಲ್ಲ. ಅವ ಬೇರೆ, ಇವ ಬೇರೆ, ಇವ ಬೇರೆ, ಬ್ರಾಹ್ಮಣ, ಇವ್ ಕ್ಷತ್ರಿಯ, ಇವ ವೈಶ್ಯ, ಇವ ಶೂದ್ರ ನೋಡ. ಮತ್ತ ಅದ್ರಾಗನ ಒಳಪಂಗಡ, ಮತ್ತ ಅದ್ರಾಗನ ಮತ್ತ ಒಳಪಂಗಡ, ಮತ್ತ ಉಪಪಂಗಡ, ಹಿಂಗ್ ಒಡ ಹೋಗಿತ್ತು. ಬಸವಣ್ಣವ್ರು ಬಂದ ಮೇಲೆ ಇವನಾರವನೆಂದೆನಿಸಿದೆಯ, ಇವನಮ್ಮವನೆಂದೆನಿಸೆಯ. ಎಲ್ಲರೂ ನಮ್ಮವರ ಅಂತ ತಿಳ್ಕೊಂಡು ಯಾರ್ಯಾರು ಬರ್ತೀರಾ ಬರ್ರಿ, ಕಂಬಾರ ಬರ್ತೀರಾ ಬರ್ರಿ, ಕುಂಬಾರ ಬರ್ತೀರಾ ಬರ್ರಿ, ನೊಳಮೂರು ಬರ್ತೀರಾ ಬರ್ರಿ, ಮರಾಠ ಬರ್ತೀರಾ ಬರ್ರಿ, ಜಾಡ ಬರ್ತೀರಾ ಬರ್ರಿ, ನೇಕಾರ ಬರ್ತೀರಾ ಬರ್ರಿ, ಶಿವಶಿಲ್ಪಿಗಾರ ಬರ್ತೀರಾ ಬರ್ರಿ, ಪಂಚಮಸಾಲಿಗಾರ ಬರ್ತೀರಾ ಬರ್ರಿ, ಬಣಿಜಿಗಾರ ಬರ್ತೀರಾ, ದೀಕ್ಷಾ ಬಣಿಜಿಗಾರ ಬರ್ತೀರಾ, ಶೀಲವಂತರು ಬರ್ತೀರಾ, ಜೈನರು ಎಲ್ಲಾನು ತಗೊಂಡು ಒಂದು ಇಷ್ಟಲಿಂಗ ಅನ್ನುವಂತ ಒಂದು ದೊಡ್ಡ ಗೋವಣೆ ಹಾಕಿಬಿಡ್ತೀವ್ರಲ್ಲ. ಯಾರ ರೋಮರಾಯ ಅಂಗದ ಮ್ಯಾಗ ಗುರು ಕೊಟ್ಟ ಲಿಂಗ ಬಂತಿಲ್ಲ, ಇನ್ನು ಮ್ಯಾಗ ನೀನು ಗುರುಪುತ್ರನಾದ ಲಿಂಗ ಬಂತನ ಬಸವಣ್ಣವ್ರು ತಂದ್ರಿ ಪರಪ್ಪ. ಬಸವಣ್ಣವರು ಎಲ್ಲಾರನ್ನು ಒಂದು ಮಾಡಿ ಇಷ್ಟಲಿಂಗವನ್ನು ಕಟ್ಟಿ ಎಲ್ಲಾರು ಲಿಂಗ ಅನ್ನುವಂತ ದೊಡ್ಡ ಬುಟ್ಟ್ಯಾಗ ಹಾಕಿ ಎಲ್ಲಾರು ನೆಟ್ಟಗ ಮಾಡಿದ್ರು. ಅವ್ರು ಇರುಮಠ ಚಾರ್ಜ್ ಇತ್ತು. ಮತ್ತ ಅವ್ರು ಹಾಡು ಆದ್ಮೇಲೆ ಮತ್ತ ಆ ಲಿಂಗ ಅನ್ನುವಂತ ದೊಡ್ಡ ಬುಟ್ಟ್ಯಾಗಿಂದ ಮತ್ ನಾವು ಬಣಿಜಿಗಾರ, ಮತ್ ನಾವು ಗಾಣಿಗಾರ, ಮತ್ ನಾವು ಜೈನ, ಮತ್ ನಾವು ದೀಕ್ಷಾ ಬಣಿಜಿಗಾರ, ಮತ್ ನಾವು ಶೀಲವಂತರು, ನಾವು ಮತ್ತೆ ಜಗದ್ರು, ನಾವು ಅಜ್ಞಾರು, ನಾವು ಕುರುಬರು, ನಾವು ನೊಳಂಬರು ತೆಗೆದು ಹರಿಯಬಿಟ್ಟು ನೋಡ್ರಿ. ಸದ್ಯ ಎಷ್ಟು ಹರಿಬೇಕು ಗೊತ್ತಂದ್ರಿ? ಸದ್ಯ ಇಡೀ ಜಗತ್ತಿನೊಳಗೆ ಬಾಳ ದುರಂತಕ್ಕ ಬಾಳ ಹೋರಾಟಕ್ಕ ಒಳಗಾಗಿದ್ದು ಧರ್ಮ ಅಂದ್ರ ಅದು ಲಿಂಗಾಯತ ಧರ್ಮ ಅಂತ. ಎಷ್ಟು ಚಲೋ ಉಳಿಬೇಕಾಗಿತ್ತು. ಎಂಥ ಸಂಸ್ಕೃತಿ ಹಿಂಗೇನೆ ಇರುತ್ತೆ. 770 ಅಮರಗಣಗಳು ಕೂಡಿ ಕಟ್ಟಿದ ಧರ್ಮ ಇದು. 196,000 ಗಣಗಳು ಕೂಡಿ ಕಟ್ಟಿದ ಧರ್ಮ ಇದು. ಎಲ್ಲಿ ಬೇಕಾದಲ್ಲೇ ಕಾಶ್ಮೀರ್ ಕನ್ಯಾಕುಮಾರಿ ಮಠ ಹಬ್ಬಿದಂತ ಧರ್ಮ ಇದೆ. ಅಫ್ಘಾನಿಸ್ತಾನದವರೆಗೂ ಹಬ್ಬಿದಂತ ಧರ್ಮ ಇದೆ. ದುರಂತ ಏನಾಯ್ತು? ಕಲ್ಯಾಣ ಕ್ರಾಂತಿ ಆದ ಮೇಲೆ ಕಲ್ಯಾಣದ ಶರಣರ ತತ್ವ ಮೈಸೂರು ಸೀಮೆ ಕಡೆ ಸಹಿತ ಮುಟ್ಟಲಿಲ್ಲ, ಆ ಕಡೆ ಆಂಧ್ರ ಪ್ರದೇಶಕ್ಕೆ ಸಹಿತ ಹೋಗಲಿಲ್ಲ. ಸಣ್ಣ ಹಾಕೊಂತ ಬಂದು ನಾವು ಮತ್ತೆ ಇತ್ತಿತ್ತಾಗ ರಾಜಕಾರಣಿಗೆ ಬಂದ ಮೇಲೆ, ಪ್ರಜಾಪ್ರಭುತ್ವ ಬಂದ ಮೇಲೆ ಇನ್ನು ಕರ್ನಾಟಕದಾಗ ಲಿಂಗಾಯತರೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿದ್ರ ನಾಮದೇನು ನಡೆಯಲಿಲ್ಲ ಅಂತೇಳಿ ಇದನ್ನ ಹಾವೂರು ವರದಿ ತಂದು ಒಂದೊಂದು ಜಾತಿ, ಕೆಲವು ಜಾತಿಗೆ ಮೀಸಲಾತಿ ಕೊಡೋದು, ಕೆಲವಿಗೆ ಕೊಡದಂಗ ಮಾಡೋದು. ಒಂದ ಮನ್ಯಾಗನ ಇದೆ. ನೀವೇ ಇರ್ತೀರಿ, ನಿಮ್ಮ ಮನ್ಯಾಗ 4 ಮಂದಿ ಸಸ್ಯಾರ ಇರ್ತಾರ. ಇಬ್ರು ಸಸ್ಯಾರ ಚಲೋ ಅರಿವಿ ತಂದು ಕೊಟ್ಟು ಇಬ್ಬರಿಗೆ ತಂದು ಕೊಡ್ಲಿಲ್ಲ ಅಂದ್ರೆ ಹೆಂಗಾಕೈತಿ ಅವ್ರ ಮನುಷ್ಯಗೆ? 4 ಮಂದಿ ಮಕ್ಕಳು ಇರ್ತಾವ, ಇಬ್ಬರಿಗೆ ಮಾಡಲಿಲ್ಲ ಅಂದ್ರೆ ಹೆಂಗಾಕೈತಿ? ಜಗಳ ಹತ್ತಾವಿಲ್ಲ, ಮನಸ್ಸು ಹೊಡಿತಾವಿಲ್ಲ. ಹಂಗೇನ್ ಮಾಡಿಬಿಟ್ರು, ಇದ್ರಾಗ ಹೊಸ ಮಂದಿ ಒಡದ್ ಮೀಸಲಾತಿ ಕೊಟ್ಟರು. ಆ ಮೀಸಲಾತಿ ಆಸೆಗೆ ಹೊಡ್ಕೊಂಡು ಹಾವು ಲಿಂಗಾಯತರು ಉಳಿಲಿಲ್ಲ. ಬಣಿಜ್ಯಾರು ಉಳಿದ್ರು, ಜೈನರು ಉಳಿದ್ರು, ಗಾಣಿಗ್ಯಾರ ಉಳಿದ್ರು, ಶೀಲವಂತರು ಉಳಿದ್ರು, ಕುಂಬಾರ ಉಳಿದ್ರು, ಕಂಬಾರ ಉಳಿದ್ರು, ಶೌರಿಕರು ಉಳಿದ್ರು, ಜಾಡ ಉಳಿದ್ರು, ಎಲ್ಲಾ ಉಳಿದ್ರು. ಲಿಂಗಾಯತರು ಉಳಿಲಿಲ್ಲ ನೋಡ್ರಿ. ಗೊತ್ತಾಯ್ತು ಯಾರು ಉಳಿಲಿಲ್ಲ? ಮತ್ತೆ ಇವರೆಲ್ಲ ಯಾರು? ಲಿಂಗಾಯತರ. ಲಿಂಗವಂತರು ಬಸವಣ್ಣವರ ಕಾಲದಲ್ಲಿ ಲಿಂಗಾಯತ ಅನ್ನುವಂತ ಬೋಗಣೆ ಇದ್ದವರು ಎಲ್ಲರೂ ಒಂದಿದ್ರು. ಈಗ ಇದನ್ನ ಏನ್ ಮಾಡಿಬಿಟ್ರು? ಒಬ್ಬೊಬ್ರು ನಾವು ಬೇರೆ ತಕ್ಕೊಂಡು ಹೋಗಿ ಇವತ್ತು ಏನಾಗೈತಿ? ಧರ್ಮ ರಬಟಿ ಆಗೈತಿ, ಹರಿದು ಹಂಚಿ ಹೋಗೈತಿ. ಅದಕ್ಕೆ ಮಡಿವಾಳಪ್ಪನವ್ರು ಏನ್ ಮಾಡಿದ್ರು? ಲಿಂಗವಂತ ಧರ್ಮ ರಬಟಿ ಆಗತ್ತ. ಅದು ರಬಟಿ ಆಕೈತೆ, ಚಿದ್ರ ಆಕೈತಿ. ಚಿದ್ರ ಆಗೈತಿ ನೋಡ್ರಿ. ಬೇರೆ ನೋಡ, ಬೇರೆ ಹೇಳುವವರ ಮಾತು ಕೇಳಲಾರದಂತ ಜನಗಳು ಬರ್ತಾರೋ, ಸತ್ಯವಂತರೆಲ್ಲ ಸತ್ಯನಾಶ ಆಗಿ ಹೋಗ್ತಾರೋ, ಹೆಂಡ ಕಂಡ ತಿನ್ನುವ ಜನಗಳು ಹೆಚ್ಚಾಗುತ್ತಾರೋ, ಸಂತ ಶರಣರು ನೊಂದುಕೊಂಡಾಗ ಮಹಂತ ಬರ್ತಾನೋ ಅಂತ ತಿಳ್ಕೊಂಡು ಬಡವಾಳಪ್ಪನವರು ಹೇಳಿದ್ರು. ಇವರೆಲ್ಲರೂ ಹೆಚ್ಚಾಗಿ ಧರ್ಮ ಕೊನೆಯ ಸ್ಟೇಜಿಗೆ ಬರ್ತದಂತೆ, ಲಾಸ್ಟ್ ಸ್ಟೇಜಿಗೆ ಬರ್ತದೆ. ಬಂತೀಗ ಸದ್ಯ ಈ ಧರ್ಮ ಲಾಸ್ಟ್ ಸ್ಟೇಜಿಗೆ ಬಂತಿದ್ದ ಸದ್ಯ ಇದನ್ನು ತುಳಿಬೇಕಂತ ಒಂದಿಷ್ಟು ವರ್ಗಗಳು ತಯಾರಾಗಿ ನಿಂತಾವ, ಇದನ್ನು ಮುಗಿಸ ಬಿಡ್ಬೇಕಂತ ತಯಾರಾಗಿ ನಿಂತಾವ. ಆದ್ರೂ ಇದು ಉಳಿದೈತಿ. ಯಾಕೆ ಉಳಿದೈತಿ ಅಂದ್ರೆ ಇದನ್ನು ಕಟ್ಟಿದವರು ಬಸವಾದಿ ಪ್ರಮುಖರು, ಪ್ರಾಮಾಣಿಕರಿದ್ರು, ಗಟ್ಟಿಗಿದ್ರು. ಅದಕ್ಕೆ ಧರ್ಮ ಗಟ್ಟಿದ್ರು. ಲವಲೇಶವ ಒಂದು ಕೂದಲದಾರ ಸಹಿತ ಲೋಕಿಲ್ಲಾರಂತವ್ರು ಇದ್ರು. ಒಂದು ಕೂದಲ ತಗದ ನೀ ಹೆಂಗ್ ಚೆಕ್ ಮಾಡಿದ್ರು ಒಂದು ಕಿಂಚಿತ್ತು ದೋಷ ಇಲ್ಲಾರಂತ ಪವಿತ್ರ ಇದ್ರು ಶರಣರು. ಅಂತ ಪವಿತ್ರರು ಕೂಡಿ ಕಟ್ಟಿರ್ತಕ್ಕಂಥ ಧರ್ಮ ಇದು. ಇದನ್ನ ಅವಕಾಶ ಯಾವ ಕಡೆಯಿಂದ ಆಗುದಿಲ್ಲ. ಸಂಖ್ಯೆ ಕಡಿಮೆ ಇರಬಹುದು, ಸ್ವಲ್ಪ ಡೌನ್ ಆಗಬಹುದು. ಮುಂದೊಂದು ಜನ ಮಡಿವಾಳ ಹೇಳ್ಯಾನ, ಸದ್ಭಕ್ತರ ಮನಸ್ಸು ನೋಯಾಕತ್ತಂತ. ಇಂಥದ್ದು ಯಾಕೆ ಬಂತಿದ್ರು ಪರಿಸ್ಥಿತಿ? ಮಹಾತ್ಮರ ಧರ್ಮಕ್ಕೆ ಯಾಕೆ ಇಂಥ ಪರಿಸ್ಥಿತಿ ಬಂತು? ಅಷ್ಟಾವರಣ ಪಂಚಾಚಾರಗಳ ಮಾಯವಾಗುತ್ತಾ ಬಂತು. ಅಷ್ಟಾವರಣಗಳ ಮಾಯ ಆಗ್ಲಿ ನೋಡ್ರಿ. ಯಾರಾದ್ರೂ ಲಿಂಗಾಯತರ ಮನೆಗೆ ಹೋಗ್ರು ನೀವು, ಇವತ್ತೇ ಹಚ್ಕೊಂಡವರು ಸಿಗುದಿಲ್ಲ. ನೀವು ರುದ್ರಾಕ್ಷಿ ಲಿಂಗಂಕರು ಶಿವಾಯ ನಿಮಗೆ ಚೆಕ್ ಮಾಡಕ್ ಬರ್ಬೇಕು. ನಾನು ಚೆಕ್ ಮಾಡಕ್ ಬಂದ್ರೆ ಮುಗಿದು ಹೋಗ್ತೀನಿ. ಕೊಳ್ಳಾಗ ಮೇಲಾದಿಂದ ಹಾಕೋತೀರಿ, ಬಂಗಾರ ಸಾಮಾನು ಹಾಕೋತೀರಿ, 10 ರೂಪಾಯಿಗೆ ಬಂಗಾರ ಹಾಕೋತೀರಿ,
ದೊಡ್ಡ ದೊಡ್ಡ ಮೊಬೈಲ್ ಅನ್ನು ಇಟ್ಕೊಂತೀರಿ, ಮಲ್ಕಟ್ಟಾಗಿ ಇಟ್ಕೊಂತೀರಿ, ಕಿಶೆದಾಗಿ ಇಟ್ಕೊಂತೀರಿ. ಗುರು ಕೊಟ್ಟು ಒಂದಿಷ್ಟು ಲಿಂಗ, ನೀವು ಸತ್ತು ನೀವು ಕೂಡ ಬರುವಂತ ಲಿಂಗ ಸಹಿತ ನೀವು ಊಟಕ್ಕೆ ತೆಗೆದು ಹಾಕ್ತೀರಿ ಅಂದ್ರೆ ನಾಳೆ ಯಾವ ಧರ್ಮ ಉಳಿತೈತಿ ಸ್ವಾಮಿ? ಕಡಿಮೆ ಇವತ್ತಿ ಬ್ಯಾಸರ ಆದ, ಕೊಳಾಗಿ ಬ್ಯಾಸರ ಆತ. 2 ಹೊತ್ತು ಬೇಡ ಮಾರಾಯ, 1 ಹೊತ್ತರ ಪೂಜೆ ಮಾಡ್ಕೊಡ್ರಿ, ಅದು ಬ್ಯಾಸರ ಆತಂದ್ರೆ. 1 ಹೊತ್ತು ಪೂಜೆ ಆದವ್ರು ಇದ್ರಂತ 20-30 ವರ್ಷದಿಂದ, ಈಗ ಅವ್ರು ಮಾದರಿ. ಈಗ ವಾರಕ್ಕೊಂದು ಪೂಜೆ ಆದವ್ರು ಬಂದಾರ, ಅವರು ಏಸು ಮನೆ ಅಂದ್ರೆ ಊರಿಗೆ ಒಂದು 10-20 ಮನೆ ಸಿಗ್ತಾವ, ವಾರಕ್ಕೊಂದು ಲಿಂಗ ತೆಗವ್ರು. ಇನ್ನು ಕೆಲವರು ಶ್ರಾವಣದಾಗ ಒಂದು ಆಟ ತೆಗಿತಾರ. ಯಾವಾಗ? ಶ್ರಾವಣದಾಗ ಆಟ ತೆಗಿತಾರ. ಇನ್ನು ಕೆಲವರು ಅದಾರ ತೊಗಂಗೆ ಅಂತ ಅಲ್ಲೇ ಊಟಕ್ಕೆ ಅಂತ. ಇನ್ನು ಕೆಲವರು ಅದಾರ ಸತ್ತ ಮೇಲೆ ಊರು ಸ್ವಾಮಿ ಕಟ್ಟೆ ಅವ್ರು ಲಾಸ್ಟ್. ಈ ಪರಿ ಧರ್ಮವನ್ನು ನಾವು ಉಳಿಸಿಕೊಳ್ಳಿಲ್ಲ ಅಂದ್ರೆ ಸ್ವಾಮಿ ಯಾರು ಉಳಿಸೋದು? ನಿಮ್ಮ ಮನ್ಯಾಗ ಕಸ ಬಿದ್ದಿದ್ರೆ ಯಾರು ಹೊಡ್ಕೋಬೇಕು? ಮಂದಿ ಬಂದು ಹೊಡಿತಾರ, ನೀವ ಹೊಡಿಬೇಕು ಇಲ್ಲ? ನಿಮ್ಮ ಮನ್ಯಾಗ ಕಸ ಬಿದ್ದಿದ್ರೆ ನೀವ ಬಂದು ಹೊಡ್ಕೋಬೇಕು, ಹೌದಾ? ನಿಮ್ಮ ಮನ್ಯಾಗ ಹೊಲಸಾಗಿತ್ತು ನೀವ ಸ್ವಚ್ಛ ಮಾಡ್ಕೋಬೇಕು. ಮೊದಲು ನಿಮ್ಮನ್ನು ಕಾಯ್ಕೋಬೇಕು. ನಿಮ್ಮನ್ನು ಬಿಡ್ತೀವಿ, ಮಂದಿದು ಮಾಡಕ್ ಹೋಗ್ತಾವ. ಮೊದಲು ತಮ್ಮ ಬಿಡ್ತಾವ, ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಬಿಡ್ತಾವ. ಒಂದೇ ಜನ್ಮದಲ್ಲಿ ಮುಕ್ತಿ ಕೊಡುವಂತ ಗುರುಲಿಂಗ ಜಂಗಮರನ್ನು ಬಿಡ್ತಾರ, ಅಷ್ಟಾವರಣವನ್ನು ಬಿಡ್ತಾರ, ಲಿಂಗ ಪೂಜೆ ಬಿಡ್ತಾರ, ಗಣ 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 ತಿರುಗ್ತಾರ. ಗಣ ನಮ್ಮ ಮಂದಿಗೆ ನಾವು ಹೇಳಕ್ಕಂತ್ರ 7 ಬೇಡ ಅನ್ನೋ ಮಕ್ಕಳು ಹೆಚ್ಚಾಗ್ಯಾರ. ನಮ್ಮ ಮಂದಿಗೆ ಹೇಳ್ತಿರ್ತೀವಿ ನಾವು, ಬೇರೆ ಬೇರೆಗೆಲ್ಲ ನಮ್ಮ ಧರ್ಮದವ್ರನ್ನ ಹೇಳ್ತೀವಿ. ಇಷ್ಟಲಿಂಗ ಪೂಜೆ ಬಿಟ್ಟು ಮತ್ತೇನು ಮಾಡಬೇಡ್ರಿ, ನಮ್ಗೆ ಉಳಿಸ್ಕೊಡ್ರಿ ಅಂತೇಳಿ ಇದನ್ನು ಹತ್ತಕ್ಕೆ ಬೇಕಂತ ಕೆಲವರು ಲಪಂಗರು ಮತ್ತವ್ರು ಅವ್ರು ನಮ್ಮ ಧರ್ಮದಾಗ ಹುಟ್ಟಿದ್ವು. ಅವೇನು ಬೇರೆ ಅವು ಇದ್ರಾಗ ಹುಟ್ಟಿದ್ವ. ಅವಕ್ಕೆ ಇದಕ್ಕಿಂತ ಪ್ರೀತಿ ಅದ್ರ ಮೇಲೆ ಹೆಚ್ಚವ. ಇದನ್ನು ಬಿಡ್ತಾವ, ಅದ್ರ ಮೇಲೆ ಹೆಚ್ಚು ಪ್ರೀತಿ. ಸ್ವಾಮಿ ನಿಮ್ಮ ಧರ್ಮದ ಮೇಲೆ ನಿಷ್ಠೆ ಇರಲಿ, ಪರಧರ್ಮದ ಮೇಲೆ ಸಹಿಷ್ಣುತೆ ಇರಲಿ. ಏನಿರಲಿ? ನಿಮ್ಮ ಧರ್ಮದ ಮೇಲೆ ನಿಷ್ಠೆ ಇರಲಿ, ಪರಧರ್ಮದ ಮೇಲೆ ಸಹಿಷ್ಣುತೆ ಇರಲಿ. ಮೊದಲು ನಿನ್ನ ಧರ್ಮವನ್ನು ನೀ ಆಚರಣೆ ಮಾಡು, ನಿನ್ನ ಧರ್ಮವನ್ನು ನೀ ಆಚರಣೆ ಮಾಡು. ಪರಧರ್ಮವನ್ನ ಪ್ರೀತಿಸು, ಗೌರವಿಸು. ನಿಂದು ಬಿಟ್ಟು ಅವ್ರನ್ನ ಆಚರಣೆ ಮಾಡಬೇಡ, ಅವ್ರನ್ನ ಪ್ರೀತಿಸು. ನಂದು ಹೆಂಗ ಧರ್ಮ ಐತಿ ಅವ್ರದ್ದು ಒಂದು ಧರ್ಮಪ್ಪ, ಅವ್ರವ್ರು ಮಾಡ್ಕೊಳ್ಳಿ. ನಿಂದು ಬಿಟ್ಟು ಅದನ್ನ ಮಾಡಕ್ಕಾದ್ರೆ, ನಿನ್ನ ಮನೆ ಕಸ ಹೊಡೆದ್ಬಿಟ್ಟು ಮಂದಿ ಮನೆ ಕಸ ಹೊಡೆಯಕ್ಕಾದ್ರೆ ಇದೇ ಆಗ್ತದಪ್ಪ. ಅದಕ್ಕೆ ಮೊದಲು ನಮ್ಮನ್ನು ನಾವು ರಿಪೇರಿ ಮಾಡ್ಕೋಬೇಕಾಗಿತ್ತು. ನಮ್ಮೂರು ಮಠ, ನಮ್ಮೂರು ಸ್ವಾಮಿಗಳು, ನಮ್ಮೂರು ಮಠ, ನಮ್ಮ ಸ್ವಾಮಿಗಳು ನಾವು ದುಡಿಲಿಲ್ಲ ಅಂದ್ರೆ ಬೇರೆ ಊರವರು ದುಡಿತಾರ. ಹಂಗೆ ದುಡಿದ ಕಿಮ್ಮತ್ತಲ್ಲ, ಬೇರೆ ಊರವರು ದಾಸೋಹ ಮಾಡಿದ ಕಿಮ್ಮತ್ತಲ್ಲ. ಮಾಡಲಿ, ಅವರು ಭಕ್ತರಾಗಿ ಬರಲಿ. ಆದರೆ ನಮ್ಮ ಮಠ, ನಮ್ಮ ಮಠದ ಮೇಲೆ, ನಮ್ಮ ಗುರುಗಳ ಮೇಲೆ, ನಮ್ಮ ಧರ್ಮದ ಮೇಲೆ ನಮಗೆ ಅಭಿಮಾನ ಇಲ್ಲ ಅಂದ್ರೆ ಬೇರೆಯವರಿಗೆ ಅಭಿಮಾನ ಯಾಕೆ ಬರತಕ್ಕೈತಿ? ನಮ್ಮನ್ನು ನೋಡಿ ಬೇರೆದವರು ತಿಳಿವಂಗನಾಗಿರ್ಬೇಕು. ನಮ್ಮನ್ನು ನೋಡಿ ಏನಪ್ಪ ಅವ್ರ ಮಠದ ಮೇಲೆ ಎಷ್ಟು ಗೌರವ ಅದಾರ, ಎಷ್ಟು ಜನ ಕೂಡ್ತಾರ, ಎಂತ ದಾಸೋಹ, ಎಂತ ಪರಂಪರೆ, ಎಂತ ಭಕ್ತಿ ನೋಡಿ ಕಲಿಬೇಕು ನಾವು ಅಂತೇಳಿ ಮತ್ತೊಬ್ಬರು ನಮಗೆ ಪಾಲಿಸಬೇಕು. ಏನ್ ಹೇಳ್ತೀವಿ ಕೂಡ ಮರ ಊರು ತುಂಬಾ ಅದಾವ, ಒಂದು ಮಠ ಉಳ್ಸಕ್ಕಾಗ್ಲಿಲ್ಲ, ಒಂದು ಮಠದ ಕಸ ಹೊಡ್ಯಕ್ಕಾಗ್ಲಿಲ್ಲ ಅಂತ ಬೇರೆ ನಮಗೆ ಅಂದ್ರೆ ನಾವು ಸತ್ಯ ಬೆತ್ತಬೇಕು. ನಾವು ಇದ್ದು ಸತ್ತಾಗ, ನಾವು ಇದ್ದು ಸತ್ತ, ನಮಗೆ ಕಿಮ್ಮತ್ತಿಲ್ಲ, ನಮಗೆ ಗೌರವ ಇಲ್ಲ ಅಂತ ತಿಳ್ಕೊಬೇಕು. ನಾವು ಅದಕ್ಕೆ ನಮ್ಮನ್ನು ನಾವು ಉಳಿಸ್ಕೋಬೇಕು. ನಮ್ಮನ್ನು ನಾವು ಉಳಿಸಿಕೊಂಡ್ರೆ ಎಲ್ಲ ಉಳಿತೈತಿ. ನಮ್ಮನ್ನು ನಾವು ಉಳಿಸಿಕೊಳ್ಳಿಲ್ಲ ಅಂದ್ರೆ ಏನು ಉಳಿತೈತಿ? ನಮ್ಮ ಲಿಂಗ, ನಮ್ಮ ವಿಭೂತಿ, ನಮ್ಮ ರುದ್ರಾಕ್ಷಿ, ನಮ್ಮ ಅಷ್ಟಾವರಣಗಳು, ನಮ್ಮ ವಚನಗಳು, ನಮ್ಮ ಶರಣರ ಹೇಳಿದ ಆಚರಣೆ. ಇದು ಬರೀ ವಿಚಾರಣೆ ಧರ್ಮ ಅಲ್ಲಿದು, ಆಚರಣೆ ಧರ್ಮ ಇದು. ನಿನ್ನ ನೀ ತಿದ್ದುಕೊಂಡು ಮತ್ತೊಬ್ಬರು ತಿದ್ದಂತ ಹೇಳಿದ ಧರ್ಮ ಇದು. ನಮಗೆ ಮಂದಿ ತಿದ್ದಂತ ಹೇಳಿದ ಧರ್ಮ ಅಲ್ಲಿದೆ. ಲೋಕದ ಡಾಕ್ಟರ್ ತಿದ್ದಬೇಡ, ಮೊದಲು ನೀವು ಸುತ್ತ ನಿನ್ನ ಮನೆ ನೆಟ್ಟಿಗಿಟ್ಕೋ, ನಿನ್ನ ಕುಟುಂಬ ನೆಟ್ಟಿಗಿಟ್ಕೋ. ನೋಡಿ ಎಷ್ಟು ಚಲೋ ಹೇಳ್ತೈತಿ ಧರ್ಮ. ಇಂಥ ಶರಣರು ಕಟ್ಟಿದ ಧರ್ಮ ಇದು. ಇಂಥವ್ರು ಕೂಡಿ ಕಟ್ಟಿದರು. ಕಸ ಹೊಡೆಯವರು ಬಂದ್ರು ಇದ್ರಾಗ, ಎಂತವ್ರು ಬಂದ್ರು? ಕಸ ಹೊಡೆಯವರು ಬಂದ್ರು, ಮೆಟ್ಟು ಹೊಲೆಯವರು ಬಂದ್ರು, ತೊಗಲು ಹೊಲೆಯವರು ಬಂದ್ರು, ಅಕ್ಕಿ ಆರ್ಸವ್ರು ಬಂದ್ರು, ಕುಟ್ಟವ್ರು ಬಂದ್ರು, ಕೇರವ್ರು ಬಂದ್ರು, ಹಸಿರು ಮಾಡೋರು ಬಂದ್ರು, ಬುಟ್ಟಿ ಹೆಡೆಯವರು ಬಂದ್ರು, ಕುರಿಕಾಯವ್ರು ಬಂದ್ರು, ಆಕಳಕಾಯವ್ರು ಬಂದ್ರು. ಎಂತೆಂಥವ್ರು ಬಂದ್ರಿ? ಸಾಲಿಲ್ಲ, ಕಾಲೇಜ್ ಇಲ್ಲ, ಯೂನಿವರ್ಸಿಟಿಗಳಿಲ್ಲ, ವಿದ್ಯಾನ ಇಲ್ಲ. ಇಂಥ ಕಾಲದೊಳಗ ಏನೂ ಗೊತ್ತಿಲ್ಲದ ಕಾಲದೊಳಗೆ ಬಸವಣ್ಣವರು ಕೂಡಿ ಬಸವಣ್ಣವರು ಸಮಾನವಾಗಿ ವಚನಗಳನ್ನು ಬರೆದು ಸಮಾಜ ತಿರುತ್ತಾರಂದ್ರೆ ಇಂಥ ಧರ್ಮ ಜಗತ್ತಿನಾಗಿ ಎಲ್ಲಿ ಹುಟ್ಟಿರ್ಲಿಕ್ಕೆ ಸಾಧ್ಯ? ಕಸ ಹೊಲಿ ಸತ್ಯಕ್ಕೆ ಬುದ್ಧಿ ಹೇಳ್ತಾರೆ, ಮೆಟ್ಟು ಹೊಲಿಯುವಂತ ಒಬ್ಬ ಶರಣೆ ವಚನ ಹೇಳ್ತಾರೆ. ಎಂತೆಂಥವ್ರು ಇವರೆಲ್ಲ? ಇವ್ರು ಏನು ಬಹಳ ದೊಡ್ಡ ಜಾತಿಯಾಗಿ ಹುಟ್ಟಿದವರಲ್ಲ, ದೊಡ್ಡ ಉನ್ನತ ಕುಲದಾಗ ಹುಟ್ಟಿದವರು. ಇವರು ಸಾಮಾನ್ಯ ವರ್ಗದಿಂದಾನ ಬಂದವರು. ಮತ್ತೆ ಎಲ್ಲರೂ ಏನು ಹುಟ್ಟುತ್ತಿ ಬಾಯಾಗ ಬಂಗಾರ ಚಮಚೆ ಶ್ರೀಮಂತರ ಅಲ್ಲ, ಬಡವರೇ ಬಂದರು, ಕಾಯ್ಕ ಮಾಡಿದವರು ಬಂದರು. ಇವತ್ತು ಅವರು ಬರೋದು ವಚನಗಳಿಗೆ, ಆ ಶರಣರು ಬರೋದು ವಚನಗಳಿಗೆ, ಒಬ್ಬೊಬ್ಬ ಶರಣರ ಚರಿತ್ರೆ ಎಷ್ಟು ಸಾಧ್ಯ ಆಗತ್ತೆ ನನಗೆ ಸಾಧ್ಯ ಆದಷ್ಟು ಮಾಡಿ ಹೇಳ್ತಾರೆ. ಒಬ್ಬೊಬ್ಬ ಶರಣರ ಎಂತೆಂಥ ಬದುಕು ಬದುಕಿದ್ರು, ಎಂತೆಂಥ ಬದುಕು ಬದುಕಿದ್ರು. 900 ವರ್ಷ ಆದ್ರೂ ಇನ್ನೂ ಆ ಶರಣರು ಉಳ್ಕೊಂಡು
900 ವರ್ಷಗಳ ಗತಿಸಿದ್ರು ಕೂಡ ಆ ಶರಣರ ಹೆಸರು ಉಳ್ಕೊಂಡು ಅವ್ರ ವಚನಗಳು ಉಳ್ಕೊಂಡು ಅವತ್ತು ಯಾವ ಡಿಗ್ರಿ ಪಡ್ಕೊಳ್ಳಾರಂತ ಶರಣರು ಬರೋದು ವಚನನ ಇವತ್ತು ದೊಡ್ಡ ದೊಡ್ಡ ಡಿಗ್ರಿ ಮಾಡಿದವರು ಅವ್ರ ಹೆಸರ ಮೇಲೆ PhD ಮಾಡಕ್ ಹೋಗ್ತಾರಂದ್ರ ಶರಣರ ಕಲಿತಂತ ಅನುಭವದ ವಿದ್ಯೆ ಮುಂದೆ ಇನ್ಯಾವ ವಿದ್ಯೆಗಳಿಲ್ಲ. ಯಾವ ವಿದ್ಯೆಗಳಿಲ್ಲ. ಯಾವ ಯೂನಿವರ್ಸಿಟಿಗಳು ಓದಿದ್ರಿ ಅಂತ ಮಾತಿದವರು. ಕಸ ಹೊಡೆದ ಸತ್ಯಕ್ಕೆ ಯಾವ ಯೂನಿವರ್ಸಿಟಿಯಾಗ ಓದಿದ್ದು, ಸೋಳೆ ಸಂಗಮ ಯಾವ ಕಾಲೇಜಿನಾಗ ಓದಿದ್ದು. ಇವತ್ತು ಕಾಲೇಜಿಗೆ ಹೋಗೋರ ಕೈಯಾಗ ವಚನ ಕೊಡ್ರಿ ಅದು ಬಿಡಸಾಕ್ ಬರೋದಿಲ್ಲ, ಆ ವಚನ ಬಿಡಸಾಕ್ ಬರೋದಿಲ್ಲ. ಆದ್ರೆ ಅವತ್ತು ಅವರು ಕನ್ನಡ ಸಾಹಿತ್ಯದಲ್ಲಿ ವಚನಗಳನ್ನು ಬರೀತಾರೆ. ಬರೀಲಿಲ್ಲ ಅದನ್ನ ಹೇಳ್ಬೇಕಾಗಿತ್ತು ನಾನು. ಬರೋದು ಬಿಡ್ರಿ ಅಂದ್ರೆ ಬರೀಲಿಲ್ಲ, ಬರೀ ಕತಿ ಬರೀಲಿಲ್ಲ. ಸಾಹಿತ್ಯಗಳಲ್ಲವರು ಕವಿ ಕಾವ್ಯ, ಕವಿ ಬರೀತಾರ. ಕಾವ್ಯ, ನಾಟಕ, ಛಂದಸ್ಸು, ಮೀಮಾಂಸೆ, ವ್ಯಾಕರಣ ಅದೆಲ್ಲ ಕವಿಯ ಕಲ್ಪನೆ. ಕವಿ ಬರೀತಾರ. ಶರಣರು ಕವಿ ಅನಿಸ್ಕೋಬೇಕಂತ ಬರೆದವರಲ್ಲ. ಶರಣರು ಕವಿ ಅನಿಸ್ಕೋಬೇಕಂತ ಬರೆದವರಲ್ಲ. ತಮ್ಮ ನಡೆ ನುಡಿ ಎರಡೂ ಒಂದಾಗಿ ಬರೆದದ್ದು ಯಾವಂದ್ರೆ ವಚನಗಳು. ಈ ಜಗತ್ತಿನೊಳಗೆ ನಡೆ ನುಡಿ, ನುಡಿದಂಗ ನಡಿತೀನಿ, ನಡೆದಂಗ ನುಡಿತೀನಿ ಅಂತೇಳಿ ಎರಡನ್ನ ಪ್ರಮಾಣ ಮಾಡಿ ಬರೆದಂತ ಸಾಹಿತ್ಯ, ಹುಟ್ಟಿದ ಸಾಹಿತ್ಯ ಯಾವಾಗಾದ್ರೂ ಈ ಜಗತ್ತಿನೊಳಗಿದ್ರೆ ಅದು ಶರಣರ ವಚನ ಸಾಹಿತ್ಯ ಅನ್ನುವಂಥದ್ದು ತಿಳ್ಕೋಬೇಕು. ಇದು ರಾಜನ ಒಲಿಸ್ಕೊಳಕ್ಕೆ ಬರೆದದ್ದಲ್ಲ, ಪಂಡಿತರನ್ನು ಒಲಿಸ್ಕೊಳಕ್ಕೆ ಬರೆದದ್ದಲ್ಲ, ಪ್ರಶಸ್ತಿಗಾಗಿ ಬರೆದದ್ದಲ್ಲ. ಇದು ಅನುಭವದಿಂದ ಬರೆದದ್ದು, ಆತ್ಮ ನೈವೇದ್ಯವಾಗಿ ಬರೆದದ್ದು, ಜನಮನವನ್ನು ಚಿಂತಲಿಕ್ಕೆ ಬರೆದದ್ದು, ಜಗತ್ತಿರುವವರೆಗೂ, ಜೀವರಾಶಿಗಳು ಇರುವವರೆಗೂ, ಮಾನವ ಕುಲಕೋಟಿ ಇರುವ ತನಕ ಇವರು ಒಂದು ಒಳ್ಳೆ ಮಾರ್ಗ ಸಿಗಲಿ ಅಂತೇಳಿ ಬರೆದದ್ದೇ ಶರಣ ಮಾರ್ಗ, ಬಸವ ಮಾರ್ಗ, ವಚನ ಮಾರ್ಗ, ಲಿಂಗಾಯತ ಮಹಾಮಾರ್ಗ ಅಂತ ತಿಳ್ತಾರೆ. ಪರ್ಯಾಯ ಹೆಸರು ಬೇರೆ ಇರ್ಬೋದು. ಅದಕ್ಕೆ ವಚನಗಳನ್ನು ಸಾಮಾನ್ಯ ಅಲ್ಲವೋ. 900 ವರ್ಷಗಳ ಕಾಲಗರ್ಭದಲ್ಲಿ ಅಳಿತು ಹೋಗ್ಬೇಕಾಗಿತ್ತವ. ಅವನು ಅಳಕಿಸ್ಬೇಕಂತ ಬಹಳ ಮಂದಿ ಬಂದರು. ಇನ್ನೂ ಅವನು ಉಳಿತಾವ. ಉಳಿದು ಇನ್ನೂ ಇಂಥ ಗುರುಬಸವೇಶ್ವರ ವಿರಕ್ತ ಮಠದ ಪ್ರವಚನದಲ್ಲಿ ಪ್ರತಿ ವರ್ಷ ಜನರ ಕಿವಿಗೆ ಬೀಳ್ತಾವಂದ್ರ ವಚನಗಳಿಗೆ ಸಾವಿಲ್ಲ. ಶಾಶ್ವತವಾದಂತಹ ವಚನ. ಎಮ್ಮವರಿಗೆ ಸಾವಿಲ್ಲ. ಎಮ್ಮವ ಸಾವರಿಯರು. ಸಾವುವುದು ಸಯವಲ್ಲ. ಲಿಂಗದಲ್ಲಿ ಹುಟ್ಟಿ, ಲಿಂಗದಲ್ಲಿ ಲೀಲೆಯಾಡಿ, ಲಿಂಗದಲ್ಲಿ ಬಯಲಾದಂತ ಶರಣನಿಗೆ ಸಾವನ್ನೋದ ಇಲ್ಲ. ಮತ್ತು ಸಾವನ್ನು ಮೀರಿದವರು, ಕಾಲವನ್ನು ಮೀರಿದವರು, ಮರಣವನ್ನು ಮೀರಿದವರು ಯಾರು? ಶರಣರು, ಶಿವಯೋಗಿಗಳು, ಮಹಾತ್ಮರು. ಅದಕ್ಕೆ ಷಣ್ಮುಖ ಶಿವರಿಗೆ ಬರೋದು ಜೀವರಿಗೆ ಅವರು ಕಾಲವೆಂಬ ಜಾಲಗಾರನು ಕರ್ಮವೆಂಬ ಬಲೆಯ ಬೀಸಿ ಸಕಲ ಪ್ರಾಣಿಗಳ ಹಿಡಿದು ಕೊಲ್ಲುತ್ತಿದ್ದಾರೆ. ಕಾಲನ ಜಾಲಗಾರ ಅಂತವ. ಯಾರವ? ಜಾಲಗಾರ. ಜಾಲಗಾರ ಅಂದ್ರೆ ಯಾರು? ಬಲಿ ಹಿಡಿದು ಮೀನ ಹಿಡಿತಾರ. ಮೀನ ಹಿಡಿಯಕ್ ಅಥವಾ ಮೀನುಗಳನ್ನು ಹಿಡಿಯಕ್ ಬರ್ತಿರ್ತಾರಲ್ಲ ಅವ್ರು ಏನ್ ತಗೊಂಡು ಹೋಗ್ತಾರ? ಕೈಯಾಗ ಯಾರಿಗಾರ ಗೊತ್ತಾಗ ಬಲಿ ಒಯ್ತಾರ. ಆ ಬಲಿ ಒಗದ ನಂತರ ಆ ಬಲಿಯಾಗ ಬಂದು ಬೀಳ್ತಾವ. ಏನು ಬೀಳ್ತಾವ? ಮೀನು ಬೀಳ್ತಾವ. ಆ ಮೀನಾನ ಮ್ಯಾಲೆ ತೆಗೆದು ಮುಂದೆ ಏನ್ ಮಾಡ್ತಾರ? ಶಿವಾಯ ಬರ್ತಾರೆ. ಅಲ್ಲಿಗೆ ಬಿಡ್ತಾರೆ. ಇಲ್ಲಿ ಕಾಲನ್ನ ಒಬ್ಬ ಜಾಲಗಾರ ಅಂತವ. ಅವ ಏನ್ ಬೀಸಾಕತ್ತಾನಂತ? ಯಾವ ಬಲಿ ಬೀಸಾನಂತವ? ಕರ್ಮ ಅನ್ನುವಂತ ಬಲಿ ಬೀಸಾನಂತವ. ಕರ್ಮ ಅಂದ್ರೆ ಒಳ್ಳೇದು ಮಾಡಿದ್ರು ಒಳ್ಳೇದು, ಕೆಟ್ಟದ್ದು ಮಾಡಿದ್ರು ಕೆಟ್ಟದ್ದು. ಕರ್ಮ ಅನ್ನೋದು ಒಂದು ಶಬ್ದ ಇದೆ. ಏನೈತಿ? ಕರ್ಮ ಅಂತ. ಈ ಕರ್ಮದ ಹಿಂದ ಸತ್ಕರ್ಮ ಅಂತ ಹಚ್ಚಿದ್ರೆ ಒಳ್ಳೆ ಕರ್ಮ, ದುಷ್ಕರ್ಮ ಅಂತ ಹಚ್ಚಿದ್ರೆ ಕೆಟ್ಟ ಕರ್ಮ. ಕರ್ಮ ಒಂದ. ನೀ ಒಳ್ಳೇದು ಮಾಡಿದ್ರೆ ಒಳ್ಳೆ ಕರ್ಮ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಕರ್ಮ. ಒಟ್ಟು ಕರ್ಮ ಅನ್ನೋದು ಕೆಲಸ ಅಥವಾ ಕಾರ್ಯ ಅಥವಾ ಕಾಯ. ಇದು ಯಾವ ಪದ? ಇದು ಕ್ರಿಯಾಪದ, ನಾಮಪದ. ಈ ಕರ್ಮ ಅನ್ನೋದು ಏನೈತಲ್ಲ, ನಮ್ಮ ಕರ್ಮದ ಬಲಿಯಾಗಿ ಬೀಸಿ ಹೊಡೆದ್ಬಿಟ್ಟಾರ. ಏನ್ ಬೀಸಿ ಹೊಡೆದಾನ? ನಮ್ಮ ಅಧ್ಯಾತ್ಮ, ಪ್ರವಚನ, ಇವರು ಸಂಗೀತ, ಪೂಜ್ಯ ಗುರುಗಳು ಧರ್ಮ ಪ್ರಸಾರ, ಮಠದ ವ್ಯವಸ್ಥೆ. ನೀವು ಗೃಹಸ್ಥರಿದ್ರಿ, ವ್ಯಾಪಾರಿಗಳಿದ್ರಿ, ಒಕ್ಕಲ್ತನ ಮಾಡೋದ್ರಿ, ನಿಮ್ಗೆಲ್ಲರೂ ಒಂದು ಕರ್ಮ ಅದಾವಿಲ್ಲ? ಕರ್ಮ ಇಲ್ಲ ಅಂತ ಯಾರು ಇಲ್ಲ. ನೀವು ಎಲ್ಲರೂ ಕರ್ಮ ಐತಿಲ್ಲ. ಮನೆ ಕೆಲಸ ಮಾಡೋದು ಒಂದು ಕರ್ಮನ ಅದು. ಹೊಲಕ್ಕೆ ಹೋಗೋದು ಒಂದು ಕರ್ಮವೇ. ಅದು ವ್ಯಾಪಾರ ಮಾಡೋದು ಒಂದು ಕರ್ಮವೇ. ಹಸಿಯಾಗಲಿ, ಕೃಷಿಯಾಗಲಿ, ವಾಚಕ ವಾಣಿಜ್ಯ ಮಸಿಯಾಗಲಿ ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು. ಅದು ಅಸಮಾಕ್ಷಣ ಬರವು, ಅದು ಪಶುಪತಿಯ ಇರುವು, ಐಕಟ ದೂರ ರಾಮಲಿಂಗೇಶ್ವರ ಲಿಂಗವರದೇಬೇಕು ಅಂತ ತಿಳ್ಕೊಂಡು ಬರೀತಾನೆ ವರ್ಷ. ಹಸಿಯಾಗಲಿ, ಕೃಷಿಯಾಗಲಿ, ಮಸಿಯಾಗಲಿ ಅಂದ್ರೆ ವ್ಯಾಪಾರ ಆಗಲಿ, ವಾಣಿಜ್ಯ ಆಗಲಿ, ಒಕ್ಕಲ್ತನ ಆಗಲಿ, ಬಿಸಿನೆಸ್ ಆಗಲಿ, ಅಥವಾ ಮತ್ತಿನ್ನೇನೋ ಕಾಯಕಗಳಾಗಲಿ ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು. ಆ ಕರ್ಮ ಮಾಡುವಾಗ ಹುಸಿ ಇರಬಾರ್ದು. ಹುಸಿ ಅಂದ್ರೆ ಏನು? ಅಪ್ರಾಮಾಣಿಕತೆ ಇರಬಾರ್ದು. ಎಷ್ಟು ಚಂದ ಬರ್ತಾನೆ. ಅಪ್ರಾಮಾಣಿಕತೆ ಇರಬಾರ್ದು. ಅಪ್ರಾಮಾಣಿಕತೆ ಇರಬಾರ್ದು ಅಂದ್ರೆ ಭ್ರಷ್ಟಾಚಾರ ಇರಬಾರ್ದು. ಅಪ್ರಾಮಾಣಿಕತೆ
ಇರಬಾರ್ದು, ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು. ನೀ ಮಾಡುವಂತ ಕರ್ಮ ಸುಳ್ಳಾಗಬಾರದು, ಅದು ಭ್ರಷ್ಟತೆಯಿಂದ ಕೂಡಿರಬಾರ್ದು, ಅದು ಸತ್ಯದಿಂದ ಕೂಡಿರಬೇಕು, ಹುಸಿಯಿಂದ ಕೂಡಿರಬಾರ್ದು. ಹಂಗಿತ್ತಂದ್ರೆ ಏನಾಗತ್ತೆ ಗೊತ್ತನೋ, ಅಸಮಾಕ್ಷಣ ಬರವಂತ ನೋಡ್ರಿ. ಆ ಪರಮಾತ್ಮನ ಕೃಪಾನಿಂದ ಯಾಕಂತ ಅಸಮಾಕ್ಷಣ ಬರವು ಪಶುಪತಿಯ ಇರುಳು ಅಲ್ಲಿ ಶಿವ ಇರ್ತಾನಂತ. ನೀವು ಮಾಡೋ ಕಾಯಕದಲ್ಲಿ ಶಿವ ಇರ್ತಾನಂತ. ಮತ್ತೆ ಶರಣರು ಮಾಡೋ ಕಾಯಕದಲ್ಲಿ ಶಿವ ಇರ್ತೋ ಇಲ್ಲೋ? ಶಿವ ಇರ್ತೋ ಇಲ್ಲೋ? ಶರಣ ಮೆಟ್ಟು ಬಲಿವಾಗ ಅಟ್ಟೆಗೆ ಚುಚ್ಚುವ ಉಳಿಯ ಮನೆ ಒಳಗ ಪ್ರತ್ಯಕ್ಷನಾದಂತ ಪರಮಾತ್ಮ. ಅವ ಚರ್ಮ ಹೊಲಿಗೆ ಹಾಕುವಾಗ ಪ್ರತ್ಯಕ್ಷ ಆಗಿಬಿಟ್ನಂತ ಒಬ್ಬ ಶರಣ. ಪ್ರತ್ಯಕ್ಷ ಆಗಿರ್ಲಿಕ್ಕೆ ಶರಣ ಆ ಮಾಡೋ ಕಾಯಕ ಬಿಟ್ಟು ಸಾಷ್ಟಾಂಗ ಹಾಕಲಿಲ್ಲ. ಅವಿಗೆ ಏನಂದವ ಶರಣ? ಏನಂದವ? ಸಾಷ್ಟಾಂಗ ಹಾಕಲಿಲ್ಲ. ಏನಂದ? ಅಯ್ಯ, ನಿನ್ ಯಾರು ಪೂಜೆ ಮಾಡಕತ್ತಾರೋ ಬಾಳ ತಿರ್ಮಠ ಅಭಿಷೇಕ ಮಾಡಕತ್ತಾರೋ ಗುಡಿಯಾಗ ಕೂತು ಅವ್ರಿಗೆ ಹೋಗಿ ಹೊರ ಕೊಡು, ನಾನು ಕಾಯಕದೊಳಗೆ ತಲ್ಲಿನಾಗಿನಿ, ಈಗ ಸದ್ಯ ನನಗೆ ಟೈಮ್ ಇಲ್ಲ ಅಂತ ಹೇಳಿದ. ಎಂಥ ಆತ್ಮವಿಶ್ವಾಸದ ಮಾತ್ರಿ. ದೇವರಿಗೆ ಅಂತಾರವ, ಅಟ್ಟೆ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು ಆ ಪರಮೇಶ್ವರನ ಬುದ್ಧಿ ಹೇಳಿದಂತವ, ನೀನು ನಿನ್ನ ಪೂಜೆ ಮಾಡುವಂತ ಭಕ್ತರಿಗೆ ಹೋಗಿ ಮುಕ್ತಿ ಕೊಡು, ನನಗೆ ಬಸವಣ್ಣ ಕೊಟ್ಟ ಕಾಯಕ ಐತಿ, ಅದರೊಳಗೆ ನಾನು ಮುಕ್ತಿ ಪಡ್ಕೊತೇನೆ ಅಂತ ಹೇಳಬೇಕಾದ್ರೆ ಆ ಕಾಯಕದಲ್ಲಿ ಪ್ರಾಮಾಣಿಕತೆ ಇತ್ತು. ಏನಿತ್ತೋ? ಪ್ರಾಮಾಣಿಕತೆ ಇತ್ತು. ಅದಕ್ಕೆ ಹಸಿಯಾಗಲಿ, ಕೃಷಿಯಾಗಲಿ, ವಾಚಕ, ವಾಣಿಜ್ಯ, ಮಸಿಯಾಗಲಿ ಮಾಡುವ ರುಚಿ ಇಲ್ಲದಿರಬೇಕು. ನೀ ಮಾಡುವಾಗ ಹುಸಿ ಇರಬಾರ್ದು. ಬಹಳ ಒಂದು ಮನೆ ಕೆಲಸ ಮಾಡ್ತಿರ್ತೀವಿ, ಬಿಟ್ಟು ಬ್ಯಾಸಲ್ಲಿ ಮಾಡಬಾರ್ದು. ಪ್ರಾಮಾಣಿಕವಾಗಿ ಮಾಡಿ. ನನ್ನ ಮನೆ ಕೆಲಸ ಇದು, ನಾ ಮಾಡಲಿಲ್ಲ ಇನ್ಯಾರು ಮಾಡ್ತಾರೆ? ಮನಸ್ಸು ಕೊಟ್ಟು ಮಾಡ್ರಿ. ಯಾವ ಕಾರ್ಯವನ್ನು ಮನಸ್ಸು ಕೊಟ್ಟು ಮಾಡ್ತೀರಿ ಅದು ಕೈಲಾಸಕತಿ. ಬಿಟ್ಟು ಬ್ಯಾಸಲ್ಲಿ ಮಾಡಿದ್ರೆ ಅದು ನರಕ. ಪ್ರವಚನ ಹೋಗಲೇಬೇಕು. ಏನ್ರಿ ಸಾಮಾನ್ಯ ವಿಷಯಗಳು ತಿಳಿತವೆ. ಮನಸ್ಸು ಎಷ್ಟು ಹರುಷ ಆಕೈತಿ. ನಾವು ಕಣ್ಣಿಗೆ ಗುರುಗಳ ದರ್ಶನ ಆಕೈತಿ, ಕಿವಿಗಳಿಗೆ ಮಹಾತ್ಮರ ವಾಣಿ ಬೀಳ್ತಾವ, ಸತ್ಯ ನಮಗೇನೋ ತೋರ್ತೈತಿ, ಗುರುವಿನ ಪ್ರಸಾದ ಸ್ವೀಕಾರ ಆಕೈತಿ. ಇಂಥ ಭಾಗ್ಯವನ್ನು ಬಿಟ್ಟು ಮನೆಗಳಿಗೆ ಕುಂದಿರುವಂತ ದೌರ್ಭಾಗ್ಯವಂತರಿಗೆ ಏನ್ ಹೇಳಕತ್ತ? ಇಲ್ಲಿ ಬರ್ಬೇಕಲ್ಲ, ಇಲ್ಲಿ ಬರ್ಬೇಕು. ಹ್ಯಾಂಗ ಬರಬೇಕು? ಶ್ರದ್ಧೆಯಿಂದ ಬರಬೇಕು, ಭಕ್ತಿಯಿಂದ ಬರಬೇಕು. ಶ್ರದ್ಧೆ, ಭಕ್ತಿ ಇವೆರಡು ಇಟ್ಕೊಂಡು ಬಂದ್ರ ನಿಮಗೆ ಮನಸ್ಸಿಗೆ ಆನಂದ ಆಗತ್ತೆ, ಖುಷಿ ಆಗತ್ತೆ, ಚೈತನ್ಯ ಬರ್ತದೆ ನಿಮಗೆ ಜೀವನದ ಬಗ್ಗೆ. ನಾ ಏನು ಕಳ್ಕೊಂಡಿಲ್ಲ ಬಿಡ, ನನಗೆಲ್ಲ ಸಿಕ್ಕೈತಿ ಬಿಡ ಅನ್ನೋಷ್ಟು ಆತ್ಮವಿಶ್ವಾಸ ಬರ್ತದೆ. ಬ್ಯಾಸರ ಮಾಡ್ಕೊಂಡು ಎಲ್ಲಿ ಹೋಗುದು ಬಿಡ, ಇವತ್ತು ಥಂಡಿ ಬಿಡ್ತೈತಿ, ಎಲ್ಲಿ ಹೋಗುದು ಬಿಡುವ ಇವತ್ತು ಚಳಿ ಬಿಡ್ತೈತಿ ಅನ್ಕೊಂಡ್ರೆ ಫಲ ಸಿಗುದಿಲ್ಲ. ಒಕ್ಕಲ್ತನ ಮನಸ್ಸು ಕೊಟ್ಟು ಮಾಡಬೇಕು. ಸುಮನ ಬಿತ್ತುದು, ಸುಮನ ಹರಡುವುದು ಅಂದ್ರೆ ವ್ಯಾಪಾರ ಮನಸ್ಸು ಕೊಟ್ಟು ಮಾಡಬೇಕು. ಮನಿ ಕೆಲಸ ಮನಸ್ಸು ಕೊಟ್ಟು ಮಾಡಬೇಕು. ಒಂದು ಮಾತು ನಿಮಗೆ ಕೊನೆಗಾಗಿ ಹೇಳೋದು, ನಾವು ಯಾವ್ಯಾವ ಕಾರ್ಯದೊಳಗಿದ್ದೀವಿ, ನಾವು ಯಾವ್ಯಾವ ವೃತ್ತಿ ಒಳಗಿದ್ದೀವಿ, ಯಾವ್ಯಾವ ಕ್ಷೇತ್ರದಾಗಿದ್ದೀವಿ. ಕ್ಷೇತ್ರ ಗೊತ್ತಲ್ಲ, ನನ್ನ ಕ್ಷೇತ್ರ ಅಧ್ಯಾತ್ಮ ಪ್ರವಚನ, ನಿಮ್ಮ ಕ್ಷೇತ್ರ ಮನಿ ಒಕ್ಕಲ್ತನ. ನೀವು ಯಾವ್ಯಾವ ಕ್ಷೇತ್ರದಾಗಿದ್ದೀರಿ ಆಯಾ ಕ್ಷೇತ್ರದಲ್ಲಿ ಮನಸ್ಸು ಕೊಟ್ಟ ಪ್ರಾಮಾಣಿಕವಾಗಿ ದುಡಿದ್ರಿ ಅಂದ್ರೆ ನೀವೇ ದೇವರಾಗಿ ಹೋಗ್ಬಿಡ್ತಿರೋ. ಇದಕ್ಕಿಂತ ಹೆಚ್ಚಿನ ಏನು ಹೇಳಬೇಕು? ಇಷ್ಟು ಚಲೋ ಮಾತ್ಯಾಗ ಹೇಳ್ತಾರ್ರಿ. ಪೂಜೆ ಮಾಡವರ ಶ್ರೇಷ್ಠ ಅನ್ನೋ ಕಾಲದೊಳಗ ಪ್ರಾಮಾಣಿಕವಾಗಿ ದುಡಿಯವರು ಕೂಡ ದೇವರಿಗೆ ಸಮ ಅನ್ನುವಂಥ ಮಾತನ್ನು ಬಸವಣ್ಣವರ ಈ ನಾಡಿನೊಳಗೆ ಹೇಳ್ತಾರಂದ್ರೆ ಸಾಮಾನ್ಯ ಮಾತೇನು ಬಸವಣ್ಣ? ಸಾಮಾನ್ಯ. ಇದನ್ನು ಎಷ್ಟು ವರ್ಷ ಕೇಳಿದ್ರು ಬೇಸರ ಆಗೋದಿಲ್ಲ, ಎಷ್ಟು ವರ್ಷ ಹೇಳಿದ್ರು ಬೇಸರ ಆಗೋದಿಲ್ಲ, ಎಷ್ಟು ಸಲ ಕೇಳಿದ್ರು ಬೇಸರ ಆಗೋದಿಲ್ಲ. ಕಾರಣ ಜೀವನದ ಯಥಾರ್ಥ ಜ್ಞಾನ ಇದು. ಜೀವನದ ಯಥಾರ್ಥ ಜ್ಞಾನ, ಸತ್ಯದ ಸಂದೇಶ ಇದು. ನೀ ಇದ್ದಲ್ಲೇ ಮೋಕ್ಷ ಆಗ್ಬೇಕಾಗ್ತದೆ, ನೀ ಇದ್ದಲ್ಲೇ ಮುಕ್ತಿ ಆಗತ್ತೆ. ಗಟ್ಟ ಬಿಡಬೇಡ, ಗುಡ್ಡ ಸೇರಬೇಡ, ಹೆಣ್ಣು ಬಿಡಬೇಡ, ಮಕ್ಕಳು ಬಿಡಬೇಡ, ಗಂಡನ ಬಿಡಬೇಡ, ಏನು ಬಿಡಬೇಡ. ಎಲ್ಲವನ್ನು ಇದ್ದು ಎಲ್ಲರೊಳಗೆ ಇದ್ದುಕೊಂಡು ಮಾಡುವಂತ ಕಾಯಕದಲ್ಲಿ ಪ್ರಾಮಾಣಿಕತೆಯಿಂದ ದುಡಿದ್ರೆ, ಪ್ರಾಮಾಣಿಕವಾಗಿ ಪರಮಾತ್ಮನ ನೆನೆಸಿದ್ರೆ ನೀ ಇದ್ದ ಮನಿನ ಕೈಲಾಸಕತೆ ಅಂತ ಹೇಳಿದ ತತ್ವ ಅದು ಶರಣರ ಅನುಭವದ ತತ್ವ, ಬಸವಾದಿ ಪ್ರಮುಖರ ತತ್ವ. ಈ ಕರ್ಮ ಅನ್ನೋದು ಏನೈತಲ್ಲ, ಈ ಕರ್ಮವನ್ನ ನಮಗೆ ಬೀಶಾನ್ ಅಂತಾವ. ಕಾಲ ಅನ್ನೋ ಜಾಲಗಾರ, ಕರ್ಮ ಅನ್ನೋ ಬಲಿ ಬೀಶಾನ್ ಅಂತ. ಇದ್ರಾಗ ಒಳ್ಳೆ ಕರ್ಮಗಳು ಯಾರು ಮಾಡ್ತಾರ ನೋಡೋ ಅವ್ರು ಅವನ ಬಲಿಯಾಗ ಸಿಗುದಿಲ್ಲ ಅಂತ. ಯಾರ ಬಲಿಯಾಗ? ಜಾಲಗಾರ ಬಲಿಯಾಗ. ಒಳ್ಳೆ ಕರ್ಮ ಅಂದ್ರೆ ಏನು? ಸತ್ಕಾರ್ಯ, ಸನ್ನಡತೆ, ಸದ್ಗುಣ, ಸದಾಚಾರ ಇವೇನು ಇರ್ತಾರ ಇವು ಅವನು ಬಲಿಯಾಗ ಸಿಗುದಿಲ್ಲ ಅಂತ. ಮತ್ ಮಾಡಬಾರದು ಮಾಡಿ, ಅನಬಾರದಂದು ತಿನ್ನಬಾರದು ತಿಂದು ಏನು ಬರ್ತದೆ ಎಲ್ಲ ಮಾಡಿದವ್ರು ಎಲ್ಲಿ ಸಿಗ್ತಾರಂತ? ಆ ಬಲಿಯಾಗ ಸಿಗ್ತಾವಂತ. ಮೀನ್ ಹೆಂಗೆ ಸಿಗ್ತಾವ ಹಂಗೆ ಸಿಗ್ತಾವಂತ. ಸಿಕ್ಕ ಮೇಲೆ ಏನ್ ಮಾಡ್ತಾನೋ? ಬಲಿಯಾಗ ಮೀನ್ ಸಿಕ್ಕ್ರ ತೆಗೆದು ಹೊರ ಹೋಗಿತಾನ. ಹಾಗ ಆ ಬಲಿಯಾಗ ಹೋಗಿ ಸಿಕ್ಕ್ರ ಸಿಕ್ಕಂತ ಜೀವಿಗಳನ್ನ ಸಾಯ್ ಹೊಡಿತಾನವ. ಅದಕ್ಕೆ ಏನಂತಾರ? ಕಾಲ, ಕರ್ಮ ನಾಶಕ್ಕಂತ ಹೋಗ್ತಾವ. ಜೀವರಾಶಿಗಳು ಹುಡ್ತಾವಂತ, ಹುಟ್ಟಿ ಕರ್ಮ ಫಲದಾಗ ಹುಡ್ತಾವಂತ, ಕರ್ಮವನ್ನೇ ಉಣ್ತಾವಂತ, ಕರ್ಮದಾಗ ಸತ್ತು ಹೋಗ್ಬಿಡ್ತಾವ.
ಅಂತ ಅವಕ್ಕೆ ಮುಕ್ತಿ ಇಲ್ಲ, ಅವಕ್ಕೆ ಜೀವನದಲ್ಲಿ ಸಾಧನೆ ಇಲ್ಲ. ಆದ್ರೆ ಶರಣ ಹಂಗಲ್ಲ ಅಂತ, ಕರ್ಮದ ಬಲೆಯನ್ನ ಬಿಟ್ಟು ಮಾಯದ ಬಲೆಯನ್ನ ದಾಟಿ ಆತ ಮಾಯೆಯನ್ನ ಮೀರ್ತಾನಂತ. ಅಂಥವ್ರು ಶರಣರು, ಅಂಥವ್ರು ಬಸವಕುಮಾರ ಸ್ವಾಮಿಗಳಂತ ನಾವು ಹೇಳ್ಬೇಕಾಗ್ತದೆ. ಅಂಥವ್ರಿಗೆಲ್ಲ ಇವರಿಗೆ ಕರ್ಮ ಇಲ್ಲ, ಸತ್ಕರ್ಮಿಗಳಿವರು, ನಿಖರ್ಮಿಗಳಿವರು, ಇವರಿಗೆ ಕರ್ಮನೇ ಇಲ್ಲ. ಇವ್ರಿಗೆ ಇವ್ರಿಗೆ ಒಳ್ಳೆಯದ. ಅದಕ್ಕೆ ಇಂಥವ್ರು ಉಳಿತಾರ ಈ ಭೂಮಿ ಮೇಲೆ. ಇವತ್ತು ಶರಣರು ಸಾವಿರಾರು ವರ್ಷಗಳಾದರೂ ಕೂಡ ಈ ನಾಡಿಗಳು ಉಳ್ಕೊಂಡ. ಬಸವಕುಮಾರ ಸ್ವಾಮಿಗಳು 50 ವರ್ಷ ಆದರೂ ಉಳ್ಕೊಂಡ. ಉಳಿದವರು ಉಳ್ಕೊಳ್ಳೋದಿಲ್ಲ. ಅದಕ್ಕೆ ಉಳ್ಕೊಳ್ಳೋ ಕೆಲಸ ಮಾಡ್ರಿ. ಮತ್ತೆ ಉಳ್ಕೊಳ್ಳೋದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಹೇಳ್ತಾರಂದ್ರೆ, ಉಳ್ಕೊಳ್ಳೋದು ಮಾಡ್ಬೇಕಂದ್ರೆ ಶರಣರು ಏನ್ ಹೇಳ್ಯಾರ ಅದನ್ನ ಮಾಡ್ಬೇಕು. ಶರಣರು ಹೇಳ್ಯಾರ ವಚನಗಳಲ್ಲಿ ನೀವು ಉಳ್ಕೋಬೇಕಾ ಏನ್ ಮಾಡು, 10 ಎದ್ದು ಅಗ್ಗವಳ್ಳಿ ಪತ್ರಿಕೆ ತಂದು 10 ಹೋಗೋದನ್ನು ಪೂಜಿಸಲಿಂಗವ, 10 ಹೋಗೋದಕ್ಕಿಂತ ಮೊದಲು ಪೂಜಿಸಲಿಂಗವ, ಸತ್ಯ ಶುದ್ಧ ಕಾಯಕ ಮಾಡು, ದಾಸೋಹ ಮಾಡು, ಉಳ್ಕೊಂತಿ ಅಂತಾರ ಅವರು. ಇಲ್ರಿ ಬಂದದ್ದೆಲ್ಲ ನನಗೇ ಇರ್ಲಿ, ನನ್ನ ಮಡದಿಗಿರ್ಲಿ, ನನ್ನ ಮಕ್ಕಳಿಗಿರ್ಲಿ, ನನ್ನ ಕುಟುಂಬಕ್ಕಿರ್ಲಿ, ಆಮೇಲೆ ನನ್ನ ವಂಶಾವಳಿಗಿರ್ಲಿ ಅಂದ್ರೆ ಅದು ಹೆಂಗಂದ್ರೆ ಇರಿವಿ ಬಾಯಾಗ ಇಟ್ಕೊಂಡು ಈಟೇ ಇರ್ತಕ್ಕಂಥದ್ದು. ಇರಿವಿ ಹೋಗಿ 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 ತರ್ತಕ್ಕಂಥ ಗುಜ್ಜಾಗಿ ಇಡ್ತಕ್ಕಂಥ ಮತ್ತೆ ತರಾಕ ಇರುವುದು ಏನದು ಇಟ್ಟಿರ್ತತಿ. ತಂದು ಸುಮ್ಮನೆ ತಿಂದಿರ್ಬೇಕಿಲ್ಲ. ಇದು ಸಾಲೋದಿಲ್ಲ, ಇನ್ನೊಂದು ಬೇಕು, ನಾಳೆ ಕೊಡ್ಬೇಕು, ನಾಳೆ ಕೊಡ್ಬೇಕು, ನಾಳೆ ಕೊಡ್ಬೇಕಂತ ಹೇಳಿ ತಂದು ಗುದ್ದೆ ಇಡ್ತಕ್ಕಂಥ ಮತ್ತೆ ತರಾಕಬೇಕಂತ, ಮತ್ತೆ ತಂದು ಗುದ್ದೆ ಇಡ್ತಕ್ಕಂಥ ತರಾಕಬೇಕಂತ. ಇರುವುದು ಈಟಂತ ಗುದ್ದಿನಾಗ ಇಟ್ಟಾಕೊಂಡು ಸಂಗ್ರಹ ಮಾಡಿರ್ತಕ್ಕಂಥ ತಿನ್ನಾಕ ಇರಿವಿ ಮತ್ತೆ ತರಾಕಬೇಕಂತ. ಮತ್ತೆ ತರಾಕ ಹೋಗುವಾಗ ಯಾವ ಕಾಲಿಗೆ ಸಿಕ್ಕ, ಯಾರು ಅಡ್ಡಾಡುವಾಗ ಯಾವ್ದರ ಗಾಡಿ ಬಾಯಾಗ, ಟೈರ್ ಗಾಡಿಯಾಗ, ಮನುಷ್ಯರ ಕಾಲಿಗೆ ಸಿಕ್ಕ ಸೊಪ್ಪು ಹಾಕತ್ತಂತ. ಇದು ಇಟ್ಟದ್ದು ಇನ್ನೊಂದ್ರ ಪಾಲಕತ್ತ, ಇದೇನು ಗುದ್ನ್ಯಾಗ ಇಟ್ಟಿರ್ತಕ್ಕಂಥ ಅದು ಇನ್ನೊಂದ್ರ ಪಾಲಕತ್ತಂತ. ಇದು ಇದ್ದದ್ದು ತಣ್ಣಗೆ ಇರ್ಲಿ ಕೂಡ ಮತ್ತೆ ಮುಂದೆ ನೋಡಿದ್ರೆ ಅತಿ ಇದ್ದಟ್ಟು ಪರಮಾತ್ಮ ಇಟ್ಟು ದುಡ್ದಿನಿ ಇಟ್ಟು ತಿನ್ನು ನಂದಿದ್ರ ಚಂದಾಗಿ 4 ಒಪ್ಪತ್ತು ಬದುಕ್ತಿತ್ತು. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕಂತ ಗುದ್ನ್ಯಾಗಿ ಹೊರಕ್ಕೆ ಹೋತು ಮಂದಿ ಕಾಲಿಗೆ ಸಿಕ್ಕ ಸತ್ತು ಹೋತು. ಹಾಗೆ ಏಟು ಕೊಟ್ಟ ನಾಟಿರ್ಬೇಕು ಈ ಇರಿವಿ ಸತ್ತು ಹೋಗತಿ. ಮನುಷ್ಯ ಅದು ಇರಿವಿ ಸಾಕು ಬಾಯಿ ಗಂಟೆ ಅನ್ನಂಗಿಲ್ಲ. ಬಜಾಜ್ ಅಲೈನ್ಸ್ ಮಾಡಿಸುದ, LIC ಮಾಡಿಸುದ, ಆ ಬ್ಯಾಂಕ್ನಾಗ ಇಡುದ, ಈ ಬ್ಯಾಂಕ್ನಾಗ ಇಡುದ, ಸಾವಿಲ್ಲ ಅಂದ್ರೆ ಮತ್ತೆ ಅಲ್ಲಿ ತರೋದ, ತಂದು 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 ಬ್ಯಾಂಕಿನಾಗ ಇಟ್ಟು ಜಗ್ಗಿ ಬೆಳೆಸಿಡ್ತೈತಿ. ಒಂದು ದಿನ ಪಟ್ ಅಂತ ಹೋತಂದ್ರೆ ಇಟ್ಟದ್ದು ಇಲ್ಲೇ ಉಳಿತು. ಸಂಪತ್ತಿಗೆ ಅಂತಾನಂತವ, ನಿನ್ನ ಬಾಳ ಗಳಿಸಿನಿ ನಾನು ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಸಂಪತ್ತಿಗೆ ಅಂತಾನಂತ. ಸಂಪತ್ತು ಅಂತಕ್ಕಿಂತ ನಾಯೇ ನೀನು ಬಿಟ್ಟು ಹೋಗುದಿಲ್ಲ ಮಾರಾಯ, ನೀನ ಬಿಟ್ಟು ಹೋಗಿತ್ತು ಅಂತ. ಎಷ್ಟು ಮಂದಿ ಬಿಟ್ಟು ಹೋದ್ರಿ? ಶತಕೋಟಿ ರಾಯರ ಆಳಿದ ನಾಡಿದ್ರು ಎಂತೆಂಥವ್ರು ಬಂದು ಹಾದ್ರಿ ಭೂಮಿ ಮೇಲೆ. 450 ಕೋಟಿ ವರ್ಷ ಆಗ್ತದೆ ಭೂಮಿ ಹುಟ್ಟಿ. ಎಷ್ಟು ವರ್ಷ ಆತ? 450 ಕೋಟಿ ವರ್ಷ ಆತ. 450 ಕೋಟಿ ವರ್ಷದಾಗ 8 ಮಂದಿ ಬಂದು ಬಾಳೆ ಮಾಡಿರ್ಬೇಕಿಲ್ಲ, 8 ಮಂದಿ ಬಂದು ಬೆಳೆದಿರ್ಬೇಕಿಲ್ಲ. ಹೇಳ್ತಾರಲ್ಲ ಬಾಳ ದೂರದ್ದು ಬೇಡ ಬಿಡ್ರಿ, ಷಡಕ್ಷರಗಳು ಹೇಳ್ತಾರ ಬಾಳ ದೂರದ್ದು ಬೇಡ. ಯಾರು ಭೂಮಿ ಮೇಲೆ ಎಲ್ಲ ಗಪ್ಪಾಗಿ ಹೋಗ್ತಾರಂತ. ಮಹಾತ್ಮರು ಮಾತ್ರ ಉಳಿತಾರಂತ, ಶರಣರು ಮಾತ್ರ ಉಳಿತಾರಂತ. ಎಂತೆಂಥವ್ರು ಬಂದ್ರಿ? ಕೃತಾಯುಗ ಬಂತು ಗಪ್ಪ, ತ್ರೈತಾಯುಗ ಬಂತು ಗಪ್ಪ, ದ್ವಾಪಾರ ಯುಗ ಬಂತು ಗಪ್ಪ, ಕಲಿಯುಗ ಚಲುವಾಗಿ 5000 ವರ್ಷ ಆಯ್ತು. ಕಲಿಯುಗದಾಗ ಎಂತೆಂಥವ್ರು ಬಂದ್ರು? ಮೌರ್ಯರು ಬಂದ್ರು, ಕದಂಬರು ಬಂದ್ರು, ರಾಷ್ಟ್ರಕೂಟರು ಬಂದ್ರು, ಗಾಂಧರು ಬಂದ್ರು, ಚಾಲುಕ್ಯರು ಬಂದ್ರು, ಹೊಯ್ಸಳರು ಬಂದ್ರು, ಬಂದಾರಿಲ್ಲ, ಚೇಳರು ಬಂದ್ರು, ಪಾಂಡ್ಯರು ಬಂದ್ರು, ರಜಪೂತರು ಬಂದ್ರು, ಮತ್ತಾರ್ಯಾರು ಬಂದ್ರು? ವಿಜಯನಗರ ಸಾಮ್ರಾಜ್ಯದವರು ಬಂದ್ರು. ಮತ್ತಾರು ಬಂದ್ರು? ಆದಿಲಶಾಹಿಗಳು ಬಂದ್ರು, ಬೈಲಿಶಾಹಿಗಳು ಬಂದ್ರು, ಕುತುಬಶಾಹಿಗಳು ಬಂದ್ರು. ಮತ್ತಾರು ಬಂದ್ರು? ಡಚ್ರು ಬಂದ್ರು, ಫ್ರೆಂಚರು ಬಂದ್ರು, ಬ್ರಿಟಿಷರು ಬಂದ್ರು. ಮತ್ತಾರು ಬಂದ್ರು? ಫ್ರೆಂಚರು ಹಾರು, ಡಚ್ರು ಹಾರು, ಪೋರ್ಚುಗೀಸರು ಹಾರು, ಬ್ರಿಟಿಷರು ಉಳ್ಕೊಂಡ್ರು. ಮತ್ತೆ ಬ್ರಿಟಿಷರು ಕೈ ಯಾರು ಬಂದ್ರು? ಮಾಲಿಕ್ ಪಾಟೀಲರು ಬಂದ್ರು, ದೇಸಾರು ಬಂದ್ರು, ಕುಲಕರ್ಣಿಯರು ಬಂದ್ರು. ಮತ್ತಾರು ಬಂದ್ರು? ಬಿರಾದಾರರು ಬಂದ್ರು. ಮತ್ತಾರು ಬಂದ್ರು? ಜೋಶಿಗಳು ಬಂದ್ರು, ನಾಡಗೌಡರು ಬಂದ್ರು, ಮಾಲಿಕ್ ಪಾಟೀಲರು ಬಂದ್ರು, ಸುಬೇದಾರರು ಬಂದ್ರು. ಎಲ್ಲರೂ ಹಾಗೆ ಗಪ್ಪಾಗಿ MLA MP ಆಧರಿಸಿದೆ. ಇವರು ಒಂದಿನ ಹೋಗ್ತಾರೆ ಪ್ರಜಾಪ್ರಭುತ್ವ ಬಂದಿದೆ. ಎಲ್ಲವಾರು ಮಾಲಿಕ್ ಪಾಟೀಲರು, ನಾಡಗೌಡರು, ಶಾಂತವರು, ದೇಸಾರು, ದೇಶಕ್ಕೆ ಎಲ್ಲ ಮಂತ್ರ ಗಪ್ಪಾಗಿದ್ರು. ಈಗ ಪ್ರಜಾಪ್ರಭುತ್ವ ಬಂದೈತಿ. ಈಗ MLAಗಳು MP-ಗಳದಾರ. ಇವರು ಇನ್ನೊಟ್ಟು ದಿವಸ ಇರ್ತಾರ, ಇನ್ನು ಮುಂದೆ ಏನು ಬರ್ತದೆ ಗೊತ್ತಿಲ್ಲ. ಇದು ಒಂದಿನ ಗಪ್ಪಕತಿ. ಆದ್ರೆ ಶರಣರು ಮಾತ್ರ ಶಾಶ್ವತವಾಗಿ ಈ ನಾಡಿನಲ್ಲಿ ಉಳಿತಾರೆ. ಶರಣರು ಉಳಿತಾರೆ, ಸಂತರು ಉಳಿತಾರೆ, ಮಹಾತ್ಮರು ಉಳಿತಾರೆ. ಅದಕ್ಕೆ ಕಾಲ ಕರ್ಮ ಮಾಯೆಗಳನ್ನು ಮೀರಿದವರು ಯಾರಂದ್ರೆ ಮಹಾತ್ಮರಂತ, ಶರಣರಂತ. ಅಂಥವ್ರನ್ನ ನೆನೆಯುವುದೇ
ಮುಕ್ತಿ ಅಂತ. ಅಂತವನ್ನು ಸ್ಮರಿಸುವುದೇ ಮುಕ್ತಿ. ಅದಕ್ಕೆ ಮಗ್ಗೆಯ ಮಾಯದೇವರು ಏನಂದ್ರು, ಮಹಾತ್ಮರಂ ನೆನಗುದೇ ಘನ ಮುಕ್ತಿ ಪದ ಶಿವಾದವ. ಯೋ ಮಾರಾಯ, ಮಹಾತ್ಮರನ್ನು ನೆನೆದುಬಿಡೋ ಉದ್ಧಾರ ಆಗ್ತಿದೆ. ಶರಣರನ್ನು ಸ್ಮರಿಸೋ ಶಿವಶಿವ, ಬಸವ ಬಸವ, ಬಸವರಸ, ಬಸವಣ್ಣ, ಬಸವರಾಜ, ಪ್ರಭುವೇ ಅಲ್ಲಮ ಪ್ರಭುವೇ, ಚನ್ನಬಸವ, ಬಸವಕುಮಾರ. ನೋಡ್ರಿ ಎಂತೆಂತ ಹೆಸರು. ಮಕ್ಕಳಿಗಿಂತ ಹೆಸರಿಟ್ಟು ಕರಿತಿದ್ರು ನಮ್ಮವರು. ಕೊಟ್ಟಾನ ಗುರು ಯಮಗ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ ಅಂತಂದವ್ರು. ಈಗ ಹೆಸರು ನೋಡ್ಬೇಕಿಂತ ಮನೆಯಾಗಿ ಪಿಂಟು ಅಂತ, ಚಿಂಟು ಅಂತ, ಹೆಣ್ಹುಡುಗಿದ್ರು ಪಿಂಟೋ ಹೆಸರಿಲ್ಲ. ನೀಲಲೋಚನೆ, ಗಂಗಾಂಬಿಕೆ, ಅಕ್ಕನಾಗಾಯಿ, ಅಕ್ಕನಾಗಮ್ಮ, ಮಹಾದೇವಿ, ವಚನಸ್ತ್ರೀ, ನೀಲಗಂಗಾಂಬಿಕೆ, ಎಂತೆಂತ ಹೆಸರಿಟ್ಟಿದ್ರು. ಗೌರಮ್ಮ, ಇವೆಲ್ಲ ನಮ್ಮ ಶರಣ ಪರಂಪರೆ ಹೆಸರು. ಗಣಮಕ್ಕಳು ಹುಟ್ಟಿದ್ರು. ಬಸವ, ಬಸಯ್ಯ, ಬಸಪ್ಪ, ಬಸವಣ್ಣಪ್ಪ, ಚೆನ್ನಬಸವ, ದೊಡ್ಡಬಸವ, ಸಣ್ಣಬಸಪ್ಪ, ಎಂತೆಂತ ಹೆಸರು. ಎಲ್ಲ ಹೋಗ್ಬಿಟ್ಟಿವಿ. ಬರೀ ಹೆಸರು ಮೇಲೆ ಗುರುತಕ್ಕಿರ್ತೀವಿ. ಇದ ಧರ್ಮದವರು. ಇವತ್ತ ಶಿವಾಯ ಯಾವ ಹೆಸರು ಯಾವ ಮುಗಿದು ಹೋಗ್ತು, ಹೆಣ್ಣು ಗಂಡ ಒಂದು ಗೊತ್ತಾಗುತ್ತೆ. ಯಾಕಂದ್ರೆ ಅವಕ್ಕೂ ಪ್ಯಾಂಟ್ ಹಾಕ್ತಾರೆ, ಇವಕ್ಕೂ ಪ್ಯಾಂಟ್ ಹಾಕ್ತಾರೆ. ಯಾವ ಅಂದ್ರೆ ಎಲ್ಲ ಕಾಲ ಬಂದರೆ ಇದೆಲ್ಲ ಬಂತು. ಇಷ್ಟೆಲ್ಲ ಆಗಿ ಮನೆಗೆ ಕಲರ್ ಟಿವಿ ಬಂದು, ಫೋನ್ ಬಂದು, ಇಷ್ಟೆಲ್ಲ ಮಾಡಿ ಇಷ್ಟು ಮಕ್ಕಳು ಡಿಗ್ರಿ ತಗೊಂಡು ಎಲ್ಲ ಆದ್ರೂ ಕೂಡ ಕೊನೆಗೆ ನಮಗೆ ಎಲ್ಲಿ ಶಾಂತಿ ಸಿಕ್ತಂದ್ರೆ ಗುರುಬಸವೇಶ್ವರ ವಿರಕ್ತ ಮಠದಾಗ ನಮಗೆ ನೆಮ್ಮದಿ ಸಿಕ್ತು. ಇಲ್ಲಿ ಬಂದು ಕೂತು ನಾಲ್ಕು ನುಡಿ ಕೇಳಿದಾಗ, ಶರಣರ ತತ್ವವನ್ನು ಕೇಳಿದಾಗ ನಮಗೆ ನೆಮ್ಮದಿ ಸಿಗ್ತಕ್ಕಂದ್ರೆ ಇದು ನಿಂದಿರಬಾರದು. ಇದು ನಿರಂತರ ನಡೀಬೇಕು, ನಿರಂತರ ಇರಬೇಕು. ಅದಕ್ಕೆ ಇಂಥ ಅಧ್ಯಾತ್ಮ, ಇಂಥ ಪ್ರವಚನ, ಇಂಥ ಶರಣರು, ಇಂಥ ಮಹಾತ್ಮರು, ಇಂಥ ಶಿವಯೋಗಿಗಳು, ಇಂಥ ಸತ್ಪುರುಷರು, ಇವರು ಈ ನೆಲದ ಪುಣ್ಯ, ದೇಶದ ಪುಣ್ಯ, ಜಗದ ಪುಣ್ಯವಾಗಿ ಕಣ್ಣಾಗಿ ನಮ್ಮನ್ನು ಕಾಯ್ತಾರ, ಕಣ್ಣಾಗಿ ನಮ್ಮನ್ನು ಕಾಯ್ತಾರ. ಅದಕ್ಕೆ ಅವ್ರನ್ನ ಯಾರು ನೆನೀತಾರ, ಅವ್ರ ದಾರ್ಯಾಗ ಯಾರು ಹೊಕ್ಕಾರ, ಅವ್ರು ಮುಕ್ತರಾಗ್ತಾರ, ನಿತ್ಯ ಮುಕ್ತರಾಗ್ತಾರ. ಅವರು ಕೂಡ ಅವರಂಗ ಆಗ್ತಾರ ಅಂತ ಹೇಳ್ತಾರ. ಸಮುದ್ರವ ಸೇರಿದ ನದಿಗಳೆಲ್ಲ ಸಮುದ್ರವೇ ಅಪ್ಪು. ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದವೇ ಅಪ್ಪು. ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿಯೇ ಅಪ್ಪವು. ಸಕಲೇಶ್ವರ ದೇವ ನಿಮ್ಮ ಮುಟ್ಟಿನವರು ನಿಮ್ಮತ್ತೆ ಅಪ್ಪರು ಅನ್ನುವಂಥ ಮಾತು ಹೇಳಿದಂಥ ಧರ್ಮ ಅದು ಬಸವಣ್ಣನವರ ಲಿಂಗಾಯತ ಧರ್ಮ, ಶರಣ ಧರ್ಮ. ಇಂತಹ ಧರ್ಮದಲ್ಲಿ ಹುಟ್ಟಿ ನಾವು ನಮ್ಮ ಧರ್ಮದ ಅಭಿಮಾನ, ಭಕ್ತಿ, ಶ್ರದ್ಧೆ, ವಿನಯ, ಪ್ರೀತಿ ಇವೆಲ್ಲವನ್ನು ಇಟ್ಟುಕೊಂಡು ನಾವು ಪೂಜ್ಯರ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿದೆ. ಅಂತ ಪೂಜ್ಯ ಗುರುಗಳು ಬಸವಕುಮಾರ ಸ್ವಾಮಿಗಳು 50 ವರ್ಷ ಆದರೂ ಕೂಡ ಇನ್ನೂ ಕಾಲ ಗರ್ಭದಲ್ಲಿ ಹೋಗಿಲ್ಲ. ಅವ್ರ ಹೆಸರು ಉಳ್ಕೊಂಡೈತಂದ್ರೆ ಅವರಲ್ಲಿ ಯೋಗ್ಯತೆ ಇತ್ತಂತ ನಾವು ಒಪ್ಕೊಂಡಾರ, ಅವರಲ್ಲಿ ಆ ತಪಸ್ಸಿತ್ತಂತನ ಇವತ್ತು ಅವರು ಇಷ್ಟು ಜನರ ಆರಾಧ್ಯ ದೇವರಾಗಿ ಇವತ್ತು ಅವರ 50ನೇ ವರ್ಷದ ಸುವರ್ಣ ಮಹೋತ್ಸವ ಮಾಡ್ಕೊಳಕತ್ತಾರಂದ್ರೆ ಮಹಾತ್ಮರು ಹೋಗಿಲ್ಲ, ಜ್ಞಾನದವರು ಮನದಾಗ ಅಂತ ನಾವು ತಿಳ್ಕೊಬೇಕಾಗತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಪರಮ ಪೂಜ್ಯರ ಒಂದು ಈ ಕಾರ್ಯಕ್ರಮ ಇವತ್ತಿಗೆ 3 ದಿವಸ ಬಂತು. ಅದಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಹೆಂಗೆ ಬರ್ಬೇಕಂದ್ರೆ ಜಾಗ ಸಾಲಬಾರ್ದಿಲ್ಲ, ಹೆಂಗೆ ಬರ್ಬೇಕು. ಈಗ ಅವಕಾಶ ಸಿಕ್ಕೈತಿ, ಈಗ ಕೇಳ್ಬೇಕು. ಇನ್ನು ಯಾವಾಗ ಏನು ಹೇಳಿದ್ನಲ್ಲ, ಇಂದಿದ್ದವ್ರು ನಾಳೆಲ್ಲ, ನಾಳೆದ್ದವ್ರು ನಾಳೆಲ್ಲ, ಎಲ್ಲ ಕಾರಣ ಅದಾವ. ಆಯುಷ್ಯ ಕಾರಣ ನಮ್ಮ ಕೈಯಾಗಿ. ಅದಕ್ಕೆ ಇದ್ದಾಗ ಈಗಲೇ ಹಾಲಿದ್ದಾಗ ಹಬ್ಬ ಮಾಡ್ಬೇಕಂತ, ಗಾಳಿ ಬಿದ್ದಾಗ ತಿಳ್ಕೋಬೇಕಂತ ಇಂಥ ಸಿದ್ಧಾಂತವನ್ನು ನಮಗೆ ಶರಣ ಧರ್ಮ ಕೊಡ್ತದೆ. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ಮನಿ ಬಿಟ್ಟು ಬರ್ರಿ, ವ್ಯಾಪಾರ ಬಿಟ್ಟು ಬರ್ರಿ, ಹೊಲ ಮನಿ ಬಿಟ್ಟು ಬರ್ರಿ, ಎಷ್ಟೊಂದಲ್ಲ ಬಿಡ್ರಿ, 1.5 ತಾಸು ಬಿಡ್ರಿ, ಮತ್ತೆ ತಿಳ್ಕೊರಿ, ನಿಮ್ಗೆ ಬೇಡ ಅನ್ನೋದಿಲ್ಲ. ಇಲ್ಲಿಕ್ಕಂದ್ರೆ ಹೇಳ್ತಾರಲ್ಲ, ಈ ದರೆಯ ಭೋಗವ ನೀಗಿ ಹೊರಮುಕ್ತಿ ಪಡೆಯಲು ಬರ್ತೀರಾ, ಅಲ್ಲೇ ಇರ್ತೀರ. ಅವ್ರು ಕರಿತಾರ, ಹೆಂಗ್ ಕರಿತಾರ? ತೆಕ್ಕೆ ಗಾದಿ ಬಿಟ್ಟು, ಎತ್ತು ಚಕಡಿ ಬಿಟ್ಟು, ಸಕ್ಕರೆಯೊಳಗೆ ಬೆಳೆಸಿದ ಸವಿಯೂಟವನ್ನು ಬಿಟ್ಟು, ಎಲ್ಲಾ ಬಿಟ್ಟು ಬರ್ರಿ ಅಂತ ಅವ್ರು ಕರಿತಾರ. ನಾವೇನು ಬಿಟ್ಟು ಬರೋದಿಲ್ಲ. ನಿಮ್ ಹೆಂಡ್ರನ್ನು ಬಿಡಬೇಡ್ರಿ, ಗಂಡರನ್ನು ಬಿಡಬೇಡ್ರಿ, ಗಂಡ ಹೆಂಡತಿ ಮಕ್ಕಳನ್ನು ಬಿಡಬೇಡ್ರಿ, ವ್ಯಾಪಾರ ಬಿಡಬೇಡ್ರಿ, ಒಕ್ಕಲ್ತನ ಬಿಡಬೇಡ್ರಿ, ಬಿಸಿನೆಸ್ ಬಿಡಬೇಡ್ರಿ, ಟಿವಿ ನೋಡೋದು ಬಿಡಬೇಡ್ರಿ, ಮೊಬೈಲ್ ಬಿಡೋದು ಬಿಡಬೇಡ್ರಿ. ಸ್ವಲ್ಪ ಹೊತ್ತ ಬಿಟ್ಟು 1.5 ತಾಸು ಬಿಟ್ಟು ಬಂದ್ರಿ, ನೀವೇನಾಗ್ತೀರಿ? ಈ ಧರೆಯ ಭೋಗವ ನೀಗಿ ಹೊರಮುಕ್ತಿ ಪಡೆಯಲು ಬರ್ತೀರಾ, ಅಲ್ಲೇ ಇರ್ತೀರಿ. ತೆಕ್ಕೆ ಗಾದಿಯ ಬಿಟ್ಟು, ಸೊಕ್ಕು ಸಡಗರ ಬಿಟ್ಟು, ರಕ್ಕಾತಿ ಚೋರಿಯ ಕಿರಿ ಕೈಯನ್ನು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ. ಈ ಧರೆಯ ಭೋಗವ ಬಿಟ್ಟು, ಗುರುನಾಥನ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ.
ಬಿಟ್ಟ ಅಣ್ಣ ತಮ್ಮರ ಬಿಟ್ಟು ಸಕ್ಕರೆಯೋರ್ಗೆ ಸೀದ ಸರಿಯೂಟವನ್ನು ಬಿಟ್ಟು ತೆಕ್ಕೆ ಗಾಡಿಯ ಬಿಟ್ಟು ಸೊಪ್ಪು ಷಡಗರ ಬಿಟ್ಟು ತೆಕ್ಕೆ ಗಾಡಿಯ ಬಿಟ್ಟು ಸೊಪ್ಪು ಷಡಗರ ಬಿಟ್ಟು ರೊಕ್ಕಾತಿ ಜೋರಿಯ ರೊಕ್ಕಾತಿ ಜೋರಿಯ ಕೈಯನ್ನು ಬಿಟ್ಟು ಬಲಿಯ ಇಲ್ಲೇ ಇರಲಿಲ್ಲ ನೀವು ಬರದಿರ ಇಲ್ಲೇ ಇರಲಿಲ್ಲ ಈ ಹರೆಯ ಭೋಗವ ಬಿಟ್ಟು ಹರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ತಗಲವ ಮಾಡಿ ಕಡಿಸಿದ ಹೊಲ ಬಿಟ್ಟು ಎಂಟು ಎತ್ತಿನ ಕಮತ ಎಲ್ಲ ಐಶ್ವರ್ಯ ಬಿಟ್ಟು ನೆಟ್ಟ ಭಟ್ಟರ ಗೂಡ ಕುಡಿ ಗುದ್ದಾಡಿ ಗಟ್ಟಲಾಹರ ಕೊಂಡು ಬೆಳಗಿ ಮಾಡಲು ಬಿಟ್ಟು ಬರೆಯ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಈ ಹರಿಯ ಭೋಗವ ಬಿಟ್ಟು ಗುರುಪಾದ ಅಷ್ಟ ಐಶ್ವರ್ಯ ಬಿಟ್ಟು ಅಧಿಕಾರ ಮದ ಬಿಟ್ಟು ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟ್ಟಿದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಕುಟಿಲ ಸಂಸಾರದ ಕುಟಿಲ ಸಂಸಾರದ ಇಲ್ಲೇ ಇರಲಿಲ್ಲ ನೀವು ಬರಲಿಲ್ಲ ಇಲ್ಲೇ ಇರಲಿಲ್ಲ ಈ ಧರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ನಿತ್ಯವ ಬಿಟ್ಟು ಕಾಮಕ್ರೋಧವ ಬಿಟ್ಟು ನೇಮ ನಿತ್ಯವ ಬಿಟ್ಟು ಕಾಮಕ್ರೋಧವ ಬಿಟ್ಟು ಹೋಮ ಹವನವ ಬಿಟ್ಟು ತಾಮಸ ಗುಣ ಬಿಟ್ಟು ನೇಮ ನಿತ್ಯವ ಬಿಟ್ಟು ಕಾಮಕ್ರೋಧವ ಬಿಟ್ಟು ಹವನವ ಬಿಟ್ಟು ತಾಮಸ ಗುಣ ಬಿಟ್ಟು ಹರಿಯೋಳು ಮೆರೆಯುವ ರಾಮಲಿಂಗನ ಪಾದ ಪ್ರೇಮಾದಿ ಭಜಿಸುವೆ ಪ್ರೇಮಾದಿಂದಲೇ ಬರುತ್ತಿರ ಇಲ್ಲೇ ಇರುತ್ತಿರ ನೀವು ಬರುತ್ತಿರ ಇಲ್ಲೇ ಇರುತ್ತಿರ ಹರಿಯ ಭೋಗವ ಬಿಟ್ಟು ಹರಿಯ ಭೋಗವ ಬಿಟ್ಟು ಗುರುರಾದ ಸೇವೆಯಲ್ಲಿ ಬರುತ್ತಿರ ಇಲ್ಲೇ ಇರುತ್ತಿರ ನೀವು ಬರುತ್ತಿರ ಇಲ್ಲೇ ಇರುತ್ತಿರ
ಹರಿ ಬಹಳ ಅದ್ಭುತವಾದ ಪದ್ಯ. ಅವ್ರು ಇಟ್ಟೆಲ್ಲ ಬಿಟ್ಟು 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 ಅಂತ ಹೇಳ, ನಾವೇನು ಅಟ್ಟೇನು ಬಿಟ್ಟು ಬರೀ ಅನ್ನೋದಿಲ್ಲ. ಅವರು ಎಲ್ಲ ಬೆಟ್ಟ 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 ಅಂತ ಹೇಳ, ನಾವೇನು ಹುಟ್ಟು ಬಿಟ್ಟು ಬರೀ ಅನ್ನೋದಿಲ್ಲ. 7:30 9 ಮಠ ನಿಮ್ ಮನಿ ಬಿಟ್ಟು ಟಿವಿ ಬಿಟ್ಟು ಬರ್ತೀರಾ ಏನ್ ಅಲ್ಲೇ ಇರ್ತೀರಾ ಅಂತ ನಾವು ಕೇಳ್ತೀವಿ. ಬಂದ್ರಿ ನಿಮಗೂ ಚಲೋ, ಬಾರದಿದ್ರ